ಜನಕ ಮಹಾರಾಜನಿಗೆ ರಾತ್ರಿ ಕನಸು ಬಂತಂತೆ. ಹೆಂಡತಿಯನ್ನು ಕರೆದು ಕೇಳಿದ, ಅವಳು ನಿದ್ರೆಯಿಂದ ಎದ್ದು ನಿಂತು ಕೂತ್ಲು. ಇದು ಸತ್ಯವಾ ಅದು ಸತ್ಯವಾ? ಅವಳಿಗೆ ತಲೆಗೆಟ್ಟೋಯ್ತು. ಇದು ಸತ್ಯ, ಮಲಗಿ ಅಂತೇಳಿ ಮಲಗಿದ್ಲ. ಈ ಶ್ರೀನಾಥ್ ಶೆಟ್ಟಿ ಅವರು ಓಕೆ, ಯಾಕೆ ಈ ಥರ ಈ ಶ್ರೀನಾಥ್ ಶೆಟ್ಟಿ ಆದರು? ಅಲ್ಲೆಲ್ಲ ಆ ಥರದ್ದು ನಾರ್ಮಲ್ ಕೆಲಸಗಳಂದ್ರೆ ನಾವು ನಾರ್ಮಲ್ ಅನ್ನೋಂಥ ಕೆಲಸಗಳನ್ನ ಬಿಟ್ಟು ನೀವು ಭೂಮಿಗೆ ಒಂದು ಕಷ್ಟಪಡಲಿಕ್ಕೆಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದದ್ದು ಭೂಮಿಯಲ್ಲಿ. ಒಂದು 2 ರುದ್ರಾಕ್ಷಿ ಹಾಕಿ ಸ್ವಲ್ಪ ಭಸ್ಮ ಹಾಕಿದ್ರೆ ನಾನು ಬಾಬಾಜಿ ಆಗುದಿಲ್ವಾ? ಹೌದು, ಜನರೇನು ಕಮ್ಮಿ ಇಲ್ಲ. ಇದು ಯಾವಾಗ ನಾವು ಹೊರಗೆ ತೋರಿಸ್ತೇವೆ? ಹೊರಗೆ ತೋರಿಸೋದು ಅಂತೇಳಿ ನಮ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇದೆ. ನಮ್ಮ ಹತ್ರ ಮಾಲ್ ಇಲ್ಲ, ಕಂಟೆಂಟ್ ಇಲ್ಲ, ಒಳಗಡೆ ಕಂಟೆಂಟ್ ಇಲ್ಲ. ನನ್ನ ಹತ್ರ ಬಟಾಟೆ ಇದೆ, ಬಟಾಣಿ ಇದೆ, ಇಲ್ಲಿ ಇದು ಬದನೆ ಇದೆ, ಬೆಂಡೆಕಾಯಿ ಇದೆ, ವ್ಯಾಪಾರ ಮಾಡೋದರ ನೀವೇನು ನಾನು ಅದು ಕಲಿಸ್ತೇನೆ ಇದು ಕಲಿಸ್ತೇನೆ ಹೇಳ್ಬಾರ್ದಾಗೆ. ಏನು ಕಲ್ಪನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ ಕಲ್ಪವೃಕ್ಷ. ಯಾವುದನ್ನು ಚಿಂತನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ ಚಿಂತಾಮಣಿ. ಅದು ಸ್ವರ್ಗದಲ್ಲಿದೆ, ಅದು ನಿಮಗೆ ಎಲ್ಲವನ್ನು ಕೊಡ್ತದೆ. ಅದು ಎಲ್ಲಿ ಸ್ವರ್ಗದಲ್ಲಿದೆ ಅಂತ ಹೇಳಿದರೆ ಒಂದು ಚಿಕ್ಕ ಪಾಟಲ್ಲಿದೆ ಸ್ವರ್ಗದಲ್ಲಿ. ಸುಧಾ ಸಮುದ್ರಾಂತರಧ್ಯನ್ಮಣಿ ದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ವಾಸ ಪ್ರಿಯೆ ಅಂತ ಬರ್ತದೆ. ಅಂತ ಹೇಳಿದರೆ ಆ ಮಣಿದ್ವೀಪ ಇಡೀ ಮಣಿಗಳಿಂದಲೇ ಆದ ದ್ವೀಪ, ಇದನ್ನು ಹೇಳುದು. ಇದು ಮ್ಯಾನಿಫೆಸ್ಟೇಷನ್. ಮೈಂಡ್ ಎಲ್ಲವನ್ನು ಕ್ರಿಯೇಟ್ ಮಾಡ್ತದೆ, ಬೇಕಾದದ್ದನ್ನು ಅದರ ಡಾಕ್ಯುಮೆಂಟನ್ನೆಲ್ಲ ತೆಗೆದು ನಿಮ್ಗೆ ಏನೆಲ್ಲ ಗೊತ್ತಿದೆ. ಸೊ ನಿಮಗೆ ಔಟರ್ ಬಾಡಿ ಎಕ್ಸ್ಪೀರಿಯೆನ್ಸ್ ಆದಾಗ, ನಿಮಗೆ ಮೊದಲ ಬಾರಿಗೆ ನಿಮ್ಮ ಕಾನ್ಷಿಯಸ್ ಆ ಲೆವೆಲ್ಗೆ ಹೋದಾಗ, ಸೊ ನಿಮಗೆ ಆ ಮೈಂಡಲ್ಲಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಇದಾಗ್ತದೆ. ಅದು ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ನಿಮ್ಗೆ ಕರೆಕ್ಟ್ ಕಾಣ್ತದೆ. ಅರ್ಥ ಆಯ್ತಾ? ನಾನು ಕೂಡ ಅದನ್ನೆಲ್ಲ ಹೇಳ್ತಿದ್ದೆ, ಅದು ಈಗ ಬಿಟ್ಟಿದ್ದೇನೆ. ಒಂದು ಮನುಷ್ಯನನ್ನು ನೀವು ಅಬ್ಸರ್ವ್ ಮಾಡಿದಾಗ ಕೂಡ ನಿಮಗೆ ಕಾಣ್ತದೆ, ಹಿಂದಿನಿಂದ ಅವನ ಹಿಂದೆ ಹಾವು ನಿಂತಾಗೆ, ಒಬ್ಬ ಮನುಷ್ಯ ನಿಂತಾಗೆ. ಇದು ಪಿಕ್ಚರ್ ಲ್ಯಾಂಗ್ವೇಜ್. ನೀವು ಒಮ್ಮೆ ಆ ಟ್ರಾನ್ಸ್ಲೇಟ್ಗೆ ಹೋದಾಗ ಪಿಕ್ಚರ್ ಲ್ಯಾಂಗ್ವೇಜ್ ಕಾಣ್ತದೆ ನಿಮಗೆ. ಯಾಕೆ ಹಂಗೆ ಕಾಣುತ್ತೆ? ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ತುಂಬ ಸೆಕ್ಸುವಲ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಇದ್ದರೆ ನನಗೆ ಹಾವು ನಿಂತಾಗೆ ಕಾಣ್ತದೆ. ಅಥವಾ ನಿಮ್ಮ ಅಪ್ಪನೊಟ್ಟಿಗೆ, ನಿಮ್ಮ ಯಾರಾದರೂ ನಿಮ್ಮಂತಲ್ಲ ಹೇಳಿದ್ದು ನಾನು, ಒಂದು ಹೆಂಡತಿಯೊಟ್ಟಿಗೆ ಅಥವಾ ನಿಮ್ಮ ಓಲ್ಡ್ ಲವರ್ ಯಾರಾದರೂ ಅವರು ಸತ್ತಿದ್ರೆ, ಓಕೆ, ಸೊ ನೀವು ಅವರ ಬಗ್ಗೆ ತುಂಬ ಇಮೋಷನಲ್ ಕನೆಕ್ಟ್ ಆಗಿದ್ದರೆ ಆ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಥಾಟ್ಸ್ ಇರ್ತದಲ್ವ, ಆ ಭೂತಕಾಲದ ನೆನಪಿರ್ತದಲ್ವ, ಅದು ಭೂತ. ಆಗ ನಿಮ್ಮ ಅಪ್ಪನೊಟ್ಟಿಗೆ ತುಂಬ ಕನೆಕ್ಟ್ ಆಗಿದ್ದರೆ ಅಪ್ಪನ ಭೂತ ನಿಮ್ಮ ಹಿಂದೆ ಇರ್ತದೆ. ಸೊ ನಾನು ನಿಮ್ಮನ್ನು ನೋಡಿದಾಗ ನನಗೆ ಆ ರೂಪ ಕಾಣ್ತದೆ. ಯಾಕೆಂತೇಳಿ ನಾನು ನಿಮ್ಮ ಸಬ್ಕಾನ್ಷಿಯಸ್ಲಿ ಕನೆಕ್ಟ್ ಆಗಿರೋ ಕಾರಣ ನನಗೆ, ನಾನೊಂದು ಲೆವೆಲ್ಗೆ ಹೋದಾಗ ನನಗೆ ಕಾಣ್ತದೆ ಅದು. ಆ ಕಂಡಾಗ ನಾನು ನಿಮಗೆ ಹೇಳ್ತೇನೆ, ಒಂದು 60 ವರ್ಷದ ಏಜಿನವರು ಒಂದು ಈ ರೀತಿ ಇದ್ದಾರೆ, ಸಪೂರ ಇದ್ದಾರೆ. ಆಗ ನಿಮಗೆ ಆಶ್ಚರ್ಯ ಆಗ್ತದೆ, ಇವನಿಗೆ ಗೊತ್ತಾಯ್ತು ನನ್ನ ಅಪ್ಪನ ನೀವು ನೋಡಲಿಲ್ಲ. ಅರ್ಥ ಆಯ್ತಾ? ಬಟ್ ನಿಮ್ಮ ಮೈಂಡಲ್ಲಿರೋ ಪಿಕ್ಚರ್ ನನಗೆ ಕಾಣುದು. ಓಕೆ, ಅರ್ಥ ಆಯ್ತಾ? ಇದನ್ನೆಲ್ಲ ನೀವು ಬೈ ಎಕ್ಸ್ಪೀರಿಯನ್ಸೇ ಮಾಡ್ಕೊಳ್ಬೇಕು. ನಾನು ಈ ಕ್ಲಾಸ್ ಎಲ್ಲ ಮಾಡೋದು ಅದಕ್ಕೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಬೇಕು. ಬೇರೆ ಹೇಳಿದಂತ ನಂಬಾರ್ದು ಯಾವತ್ತೂ ಕೂಡ. ಸೊ ನಿಮಗೆ ಆ ಸೈಂಟಿಫಿಕಲಿ ಮೈಂಡ್ ಇದ್ದರೆ, ಇದು ಅರ್ಥ ಆದರೆ ವಿಷಯ ಮಾತ್ರ ನೀವು ಅಲ್ಲಿ ನಿಲ್ಲುದು. ಉತ್ತರ ಭಾರತದ ತುಂಬ ದೊಡ್ಡ ದೊಡ್ಡ ಸಾಧಕರು ನನ್ನ ಹತ್ರ ಪರಿಚಯ ಇದ್ದಾರೆ. ಈಗ ಸ್ವಲ್ಪ ನಾನು ಅವರಿಗೆ ಹೇಳಿ ಅವರಿಗೆ ಅರ್ಥ ಆಗಿದೆ. ಇಲ್ಲದಿದ್ದರೆ ಅವರು ಎಲ್ಲರೂ ನೋಡ್ತಾರೆ, ಸತ್ಯ ನೋಡ್ತಾರೆ. ನೀವು ಕೂತು ಈಗ ನಿಮ್ಮ ಹತ್ರ ಬೇಕಾದ್ರೆ ನಾನು ಲೈವಲ್ಲಿ ಮಾಡಿಸ್ಬೋದು ಅವರಿಗೆ. ನಿಮ್ಮ ಕೇಳಿದರೆ ನಿಮ್ಮದು ಏನು ಪರಿಚಯ ಇಲ್ಲದೆ ನಿಮ್ಮ ಎಲ್ಲ ಸ್ಟೋರಿ ಹೇಳ್ತಾರೆ ಅವರು. ಓಕೆ, ಆಗ ಹೇಗೆ ಅಂತ ಹೇಳಿದರೆ ಇಂಟರ್ನಲ್ಲಿ ಎಲ್ಲರೂ ಕನೆಕ್ಟೆಡ್. ಓಕೆ, ಅರ್ಥ ಆಯ್ತಾ? ಬಟ್ ಅವರಿಗೆ ಅಲ್ಲಿ ನಿಲ್ತಾರೆ, ಅವನಿಗೆ ಪಿತೃದೋಷ ಇದೆ, ನಾಗದೋಷ ಇದೆ ಅಂತೆಲ್ಲ ಹೇಳ್ತಾರೆ. ನಿಜವಾಗಿ ಅದಲ್ಲ, ಅದು ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಕಾಣುದು. ಅದರರ್ಥ ಅವ್ರು ಸುಳ್ಳು ಹೇಳ್ತಾ ಇಲ್ಲ, ಅವರಿಗೆ ಕಾಣ್ತುಂಟು. ಹಾಗಾದರೆ ಕೆಲವರೆಲ್ಲ ಕೇಳ್ತಾರೆ, ಎಲ್ಲ ಗೊತ್ತಾಗ್ತದೆ ನಮಗೆ ಥರ್ಡಲ್ಲಿ ಎಲ್ಲ, ಹಾಗಾದರೆ ಅದು ಹೇಳು ಇದು ಹೇಳು ಮಿಲಿಟರಿ ಬಗ್ಗೆ ಹೇಳು. ಅದು ಆಗೋದಿಲ್ಲ. ಎದುರಿನವನ ಮೈಂಡಲ್ಲಿ ಏನಿದೆ ಅದು ಕಾಣುದು. ನೀವು ಒಂದು ಕ್ವಶನ್ನ ಬಗ್ಗೆ ನೀವು ಕನ್ಸಂಟ್ರೇಷನ್ ಮಾಡಿದಾಗ, ಒಂದು ಟ್ರಾನ್ಸ್ ಸ್ಟೇಟಿಗೆ ಹೋದಾಗ ಎಲ್ಲ ಜಪ ಮಾಡೋದ್ರ ಉದ್ದೇಶ, ಧ್ಯಾನ ಮಾಡೋದ್ರ ಉದ್ದೇಶ, ಏನೆಲ್ಲ ಸ್ಪಿರಿಚುವಲ್ ಇದಿದೆ ಎಲ್ಲದರ ಉದ್ದೇಶ ನಿಮ್ಮ ಮೈಂಡನ್ನು ಟ್ರಾನ್ಸ್ಗೆ ಹಾಕೋದು. ಬೀಟಾ ವೇವ್ಸಿಂದ ಆಲ್ಫಾ ವೇವ್ಗೆ, ಥೀಟಾ ವೇವ್ಗೆ, ಗಾಮ ವೇವ್ಗೆ, ಡೆಲ್ಟಾ ವೇವಿಂದ ಗಾಮ ವೇವ್ಗೆ ಈ ತಗೊಂಡೋದು. ಇದನ್ನೇ ಜಾಗ್ರತ ಸ್ವಪ್ನ ಸುಷುಪ್ತಿ ಅಂತ ಹೇಳಿದ್ರು. ನೀವು ಜಾಗ್ರತ ಸ್ಥಿತಿಯಲ್ಲಿ ದೇಹದಲ್ಲಿದ್ದಾಗ ಎಲ್ಲರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ, ಹೌದಲ್ವಾ? ನೀವು ನೆಕ್ಸ್ಟ್ ಸ್ಟೇಟಿಗೆ ಹೋಗ್ತೀರಿ, ನೀವು ಸ್ವಪ್ನ ಸ್ಥಿತಿಗೆ. ಅಲ್ಲಿ ಈಗ ನಮ್ಮ ಪ್ರಜ್ಞೆ ಏನು ಅದು ಇದೆ ಅಲ್ವಾ ಒಳಗೆ, ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ ಅದನ್ನೇ. ಏನು ಬ್ರಹ್ಮ ಅಂತೇಳಿ 4 ಮುಖದ ಬ್ರಹ್ಮ ಅಲ್ಲ, ನಿರತಿಶಯ ಬೃಹತ್ ಬ್ರಹ್ಮಾಂಡಂಚ ಬ್ರಹ್ಮ. ಅಂದ್ರೆ ಯಾವುದು ನಿರಂತರವಾಗಿ ವಿಕಾಸ ಆಗ್ತಾ ಉಂಟು ಅದು ಬ್ರಹ್ಮ. ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳಿದ್ದು, ಯೂನಿವರ್ಸ್ ಅಂತ.
ಅರ್ಥ ಆಯ್ತಾ? ಆಕಾಶ ಶರೀರಂ ಬ್ರಹ್ಮ ಅಂತ ಹೇಳ್ತದೆ. ಆಕಾಶವೇ ಶರೀರ ಬ್ರಹ್ಮನದ್ದು. ಸ್ವಪ್ನದಲ್ಲಿ ಆ ಪ್ರಜ್ಞೆ ಉಂಟಲ್ಲ, ಜಾಗೃತ ಸ್ಥಿತಿಯಲ್ಲಿ ದೇಹದಲ್ಲಿ ಇರ್ತದೆ, ದೇಹದ ಮೂಲಕ ನೋಡ್ತದೆ. ಅದಕ್ಕೆ ಪ್ರಪಂಚ ಅಂತ ಹೇಳುದು. 5 ಇಂದ್ರಿಯಗಳಿಂದ ಏನು ಗ್ರಹಿಸಲ್ಪಡ್ತದೆ ಅದು ಪ್ರಪಂಚ. ಇದನ್ನು ಕೂಡ ನಾವು ಕ್ಲಾಸಲ್ಲೆಲ್ಲ ತೋರಿಸ್ತೇವೆ. ನೀವು ಏನು ನೋಡ್ತಾ ಇದ್ದೀರಾ ಅದು ನಿಜವಾಗಿ ಅಲ್ಲ. ಇದನ್ನು ನೀವು ಝೂಮ್ ಮಾಡಿದ್ರೆ, ಈಗ ನಿಮ್ಮನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರಿ, ಸ್ಮಾರ್ಟ್ ಇದ್ದೀರಿ, ಎಲ್ಲ ಇದ್ದೀರಿ. ನಿಮ್ಮನ್ನು ಝೂಮ್ ಮಾಡಿದರೆ ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಣ್ಣಿಂದ ಇಳಿತಿರ್ತದೆ, ಕಿವಿಯಿಂದ ಇಳಿತಿರ್ತದೆ, ಮೂಗಿಂದ ಇಳಿತಿರ್ತದೆ, ಯಾರು ಹತ್ರ ಬರಲಿಕ್ಕೆಲ್ಲ ನಿಮ್ಮದು. ಅದೇ ನೀವು ಒಂದು ಎಕ್ಸ್ರೇಯಲ್ಲಿ ನೋಡಿದರೆ ನಿಮ್ಮ ಎಲುಬು ಮಾತ್ರ ಕಾಣ್ತದೆ. ಇನ್ನೂ ಸ್ಟ್ರಾಂಗ್ ವೇವ್ಸಿಂದ ನೋಡಿದರೆ ಏನು ಕಾಣುದಿಲ್ಲ, ಖಾಲಿ ಎನರ್ಜಿ ಮಾತ್ರ ಕಾಣ್ತದೆ ಅಂತ ಹೇಳಿದ್ರೆ, ಇದು ಫಿಸಿಕಲ್ ಫಾರ್ಮ್ ಕೂಡ ನಮಗೆ ಟಚ್ ಮೂಲಕ ಅರ್ಥ ಆಗುವಂಥದ್ದು. ನಿಜವಾಗಿ ನೋಡಿದರೆ ಇದು ವೇವ್ಸೇ. ಓಕೆ, ಕಣ್ಣಿಗೆ ಏನು ಕಾಣ್ತುಂಟ ಅದು ಕೂಡ ನಮ್ಮ ಮೈಂಡ್ ಸೆಟ್ಟಿಂದ ಅದನ್ನು ನಾವು ಬೇರೆ ಬೇರೆ ಪ್ರಾಣಿಗಳಿಗೆ ಹೇಗೆ ಕಾಣ್ತದೆ ಅದನ್ನೆಲ್ಲ ತೋರಿಸ್ತೇವೆ. ಸೊ ಸೂಕ್ಷ್ಮ ಪ್ರಪಂಚ ಅಂತೇಳಿ ಅದು. ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷ ಅಂತ ಕೇಳಿದದನ್ನೇ. ಈ ಮೂಢನಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಜ್ಞಾನಿಯ ಚಕ್ಷುವಿಂದ ನೋಡ್ಬೋದು. ಯಾವುದು ಜ್ಞಾನ ಚಕ್ಷು ಅಂತ ಹೇಳಿದರೆ ಇದು ಟ್ರಾನ್ಸ್ಲೇಟ್. ಓಕೆ, ಇದಕ್ಕೆ ಥರ್ಡ್ ಐ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಈ ದೇಹದ ಮೂಲಕ ಏನು ಅನುಭವಿಸ್ತೇವೆ ಇದು ಪ್ರಪಂಚ. ಇದನ್ನೇ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ರು. ಜಗತ್ತು ಮಿಥ್ಯ ಅಂತ ಹೇಳಿದರೆ ಇಲ್ಲ ಅಂತಲ್ಲ, ಇದು ಖಾಲಿ ಒಂದು ಇಲ್ಯೂಷನ್ ಅಂತ. ಇದು ಹೀಗೆ ಕಾಣ್ತೊಟ್ಟು, ನಿಜವಾಗಿ ಅದು ಹಾಗೆ ಇಲ್ಲ. ಅರ್ಥ ಆಯ್ತಾ? ಸೊ ಟ್ರಾನ್ಸ್ಲೇಟಿಗೆ ಸ್ವಪ್ನಕ್ಕೆ ಹೋದಾಗ ಈ ಪ್ರಜ್ಞೆ ನಮ್ಮ ಮನಸ್ಸನ್ನು ನೋಡ್ತದೆ. ಆಗ ನಮಗೆ ಅದರಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಒಂದು ಕೌನ್ಸಿಲಿಂಗ್ ಎಲ್ಲ ಮಾಡುವಾಗ ನಾವು ಅವರಿಗೆ ಏನು ಕನಸು ಬೀಳ್ತದೆ ಅಂತೆಲ್ಲ ಕೇಳ್ತೇವೆ. ಕನಸಲ್ಲಿ ನೀವು ಹೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿ ನಿಮ್ಮ ಮೈಂಡಲ್ಲಿ ಆ ಏನು ಇಂಪ್ರೆಷನ್ಸ್ ಇದೆ ಅದನ್ನು ನೋಡ್ತದೆ ಅದು ಪಿಕ್ಚರ್ ರೂಪದಲ್ಲಿ. ಆಗ ನಿಮಗೆ ಅದು ಕನಸು ಥರ ಕಾಣೋದು, ಪಿಕ್ಚರ್ ಥರ. ಇನ್ನು ನೆಕ್ಸ್ಟ್ ಸ್ಟೇಜ್ ಇದೆ, ಅದು ಕೂಡ ಬೇರೆ ಬೇರೆ. ಕನಸಲ್ಲಿ ಕೂಡ ಜನಕ ಮಹಾರಾಜನಿಗೆ ರಾತ್ರಿ ಕನಸು ಬಂತಂತೆ, ಗೊತ್ತಿದೆ ಅಲ್ವ ನಿಮಗೆ? ಸೊ ದೊಡ್ಡ ರಾಜ ಆಗಿದ್ದವ, ಅವ ಯುದ್ಧ ಮಾಡ್ತಿದ್ದಾನೆ ಕನಸಲ್ಲಿ. ಯುದ್ಧದಲ್ಲಿ ಸೋತು ಓಡಿದ ಕುದುರೆಯಲ್ಲಿ. ರಾಜನ ಹತ್ರ ಹೇಗೂ ಸ್ಟ್ರಾಂಗ್ ಕುದುರೆ ಇರ್ತದೆ. ಓಡ್ತಾ ಅದು ಕಾಡಲ್ಲಿ ಓಡ್ತೋಯ್ತು, ಎಲ್ಲ ಮೈದು ಬಟ್ಟೆ ಎಲ್ಲ ಹೋಯ್ತು, ಎಲ್ಲ ಕೂದಲೆಲ್ಲ ಇದಾಯಿತು, ಕಿರೀಟ ಬಿದ್ದೋಯ್ತು. ಇವ ಕೂಡ ಕುದುರೆಯಿಂದ ಬಿದ್ದ, ಎಲ್ಲ ಮೈ ಕೈ ಎಲ್ಲ ಗಾಯ ಆಗಿದೆ, ರಕ್ತ ಬರ್ತಾ ಉಂಟು. ಇವ ನಡ್ಕೊಂಡು ಹೋಗ್ತಿದ್ದಾನೆ ಒಂದು ಹಳ್ಳಿಯಲ್ಲಿ. ಮಕ್ಕಳೆಲ್ಲ ಹುಚ್ಚ ಅಂತೇಳಿ ಕಲ್ಲು ಬಿಸಾಡ್ತಿದ್ದಾರೆ. ಇವ ಹೋಗಿ ಒಂದು ಗುಡಿಸಲಿಗೆ ಹೋದ, ಗುಡಿಸಲಿನ ಹತ್ರ. ಅಲ್ಲಿ ಅವಳು ಅಳಸಿದ ಅನ್ನ ಬಿಸಾಡಿದ್ಲು. ಇವ ಅದನ್ನು ತಿನ್ನುವಂತ ಕೈ ಹಾಕುವಾಗ ನಾಯಿ ಬಂದು ಎಳ್ಕೊಂಡು ಹೋಯ್ತಂತೆ. ರಾಜನಿಗೆ ತುಂಬ ಟೆನ್ಷನ್ ಆಯಿತು. ನನಗೆ ಇಷ್ಟು ದೊಡ್ಡ ಮಹಾರಾಜನಿಗೆ ಒಂದು ಹಳಸಿದ ಅನ್ನ ಸಿಗುವ ಗತಿ ಕೂಡ ಇಲ್ವಾ, ಅಯ್ಯೋ ನನ್ನ ವಿಧಿಯೇ ಅಂತ ತಲೆಗೆ ಹೊಡೆದಂತೆ. ಕೈ ಹೋಗಿ ಬಂಗಾರದ ಮಂಚಕ್ಕೆ ತಾಗಿತ್ತು. ಕಣ್ಣು ಬಿಟ್ಟು ನೋಡ್ತಾನೆ, ಬಂಗಾರದ ಮಂಚದಲ್ಲಿ ಮಲಗಿದ್ದಾನೆ. ಹತ್ತಿರ ಸುಂದರಿ ಹೆಂಡತಿ ಮಲಗಿದ್ದಾಳೆ. ರಾಜನಿಗೆ ತಲೆಗೆ ಹೋಯಿತು. ಯಾರಿಗೆ ತಲೆಗೆ ಹೋಗ್ತದೆ ಅವನಿಗೆ ಹೋಗ್ತದೆ, ನಮಗೆ ಆದರೆ ಏನಾಗೋದಿಲ್ಲ. ಎದ್ದು ನೀರು ಕುಡಿದು ಪುನಃ ಮಲಗ್ತೇವೆ. ಇವನಿಗೆ ತಲೆಗೆ ಹೋಯಿತು. ಅದು ಸತ್ಯವಾ, ಇದು ಸತ್ಯವ? ಇಷ್ಟು ಹೊತ್ತು ನಾನು ಕಷ್ಟಪಟ್ಟದ್ದು ಅದು ಸತ್ಯವಾ? ಈಗ ನಾನು ಬಂಗಾರದ ಮಂಚದಲ್ಲಿ ಮಲಗಿರೋ ಸತ್ಯವಾ? ಹೆಂಡತಿಯನ್ನು ಕರೆದು ಕೇಳಿದ. ಅವಳು ನಿದ್ರೆಯಿಂದ ಎದ್ದು ನಿಂತು ಕೂತ್ಲು. ಇದು ಸತ್ಯವಾ, ಅದು ಸತ್ಯವಾ? ಅವಳಿಗೆ ತಲೆಗೆಟ್ಟೋಯ್ತು. ಇದು ಸತ್ಯ, ಮಲಗಿ ಅಂತೇಳಿ ಮಲಗಿದ್ಲ. ರಾಜ ಪುನಃ ಕೂತಿದ್ದಾನೆ. ಇದು ಸತ್ಯವಾ, ಅದು ಸತ್ಯವ? ಹೆಂಡತಿಗೆ ಪುನಃ ಎಚ್ಚರ ಆಯಿತು. ಈಗ ತಲೆ ಕೆರ್ಕೊಂಡು ಎದ್ಲು ನೋಡ್ತಾಳೆ. ರಾಜ ಹೇಗೆ ಮಾಡ್ತಾಳೆ, ಏನಂತ ಕೇಳಿದ್ರು. ಇದು ಸತ್ಯವಾ, ಅದು ಸತ್ಯವಾ? ಇದು ಸತ್ಯ ಅಲ್ಲ, ಅದು ಸತ್ಯ ಅಂತ ಹೇಳಿದಂತೆ. ಹಾಗಾದ್ರೆ ಇದು ಹೀಗೆ ಸ್ಟೋರಿ ನಡೆಯಿತು. ಅವಳೆಲ್ಲರ ಸೈನಿಕರನ್ನು ಕರೆದ್ಲು. ಸೈನಿಕರು ಬಂದಲು, ರಾಜ ಮಂತ್ರಿ ಬಂದ, ಸೇನಾಪತಿ ಬಂದ, ವೈದ್ಯರು ಬಂದರು. ಎಲ್ಲರ ಹತ್ರ ಕೇಳೋದು ರಾಜ ಇದೆ, ಇದು ಕೆಲವರು ಇದು ಅಂತ ಹೇಳೋದು, ಕೆಲವರು ಅದು ಅಂತೇಳಿ. ಇದು ಆದರೆ ಅದು ಯಾವುದು, ಅದು ಆದರೆ ಇದು. ಬೆಳಿಗ್ಗೆ ಆಗುವಾಗ ರಾಜ ಫುಲ್ಲು ಹುಚ್ಚಂತರಾಗಿದ್ದ. ಆಗ ಅಷ್ಟವಕ್ರ ಬರ್ತಾನೆ. ರಾಜ ಕೇಳ್ತಾನೆ, ಇದು ಸತ್ಯವ, ಅದು ಸತ್ಯವ? ಕೇಳ್ತಾನೆ. ರಾಜ, ಇದು ಕೂಡ ಸುಳ್ಳು, ಅದು ಕೂಡ ಸುಳ್ಳು, ಎರಡರಲ್ಲಿ ಇದ್ದೆ ಅಲ್ವಾ ನೀನು, ಅದು ಮಾತ್ರ ಸತ್ಯ. ಎರಡರಲ್ಲಿ ಇದ್ದದ್ದು ನೀನೇ ಅಲ್ವ ಆಯ್ತಾ? ಸೊ ದೇಹದ ಮೂಲಕ ನೋಡುವಂಥದ್ದು ಜಾಗೃತ ಸ್ಥಿತಿ. ಇದರಲ್ಲಿ ಇಂಗ್ಲೀಷಲ್ಲಿ ಡೆಲ್ಟಾ ವೇವ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬೀಟಾ ವೇವ್ಸ್ ಅಂತ ಹೇಳ್ತಾರೆ. ದೇಹದಲ್ಲಿ ಇರುವುದು ಜಾಗೃತ ಸ್ಥಿತಿ. ಮನಸ್ಸನ್ನು ನೋಡ್ತಾ ಇರುವುದು ಪ್ರಜ್ಞೆ, ಸ್ವಪ್ನ ಸ್ಥಿತಿ. ಇನ್ನು ಮೂರನೇ ಅವಸ್ಥೆ ಇದೆ ಸುಷುಪ್ತಿ ಸ್ಥಿತಿ ಅಂತ. ಅದರಲ್ಲಿ ನಾವು ರಾತ್ರಿ 9 ಗಂಟೆಗೆ ಮಲಗಿದರೆ ಬೆಳಗ್ಗೆ 4 ಗಂಟೆವರೆಗೆ ಮಲಗ್ತೇವೆ. ಏನು ಸ್ವಪ್ನ ಇಲ್ಲ, ಏನಿಲ್ಲ, ಯಾರಂತ ಗೊತ್ತಿಲ್ಲ. ನಿಮಗೆ 1 ಕೋಟಿ ಸಾಲ ಇರಲಿ, ಮನೆಯಲ್ಲಿ ಯಾರ್ದಾದ್ರು ಡೆತ್ ಆಗಿರಲಿ, ಅಥವಾ ಈ ಫಿಸಿಕಲ್ ಫಾರ್ಮಲ್ಲಿ ನಿಮ್ಗೆ ಏನೆಲ್ಲ ರಿಲೇಷನ್ ಇದೆ, ಏನೆಲ್ಲ ಅವ್ರು ಕಳ್ಕೊಂಡು ಇರ್ಬೋದು, ರಿಲೇಷನ್ ಕಟ್ಟೋದು, ಲವ್ ಫೇಲಿಯರ್ ಆಗಿರ್ಬೋದು, ಏನು ಕೂಡ ಅಲ್ಲಿ ಗೊತ್ತಿಲ್ಲ. ಸ್ವಪ್ನದಲ್ಲಿ ಗೊತ್ತಿದೆ, ಸ್ವಪ್ನದಲ್ಲಿ ಕನಸು ಬೀಳ್ತದೆ, ಅಲ್ಲಿ ಗೊತ್ತಿಲ್ಲ. ಖಾಲಿ ಗೊತ್ತಿದ್ದದ್ದು ಏನು, ಒಂದು ಒಳ್ಳೆ ನಿದ್ದೆ ಬಿತ್ತಂತ ಎಚ್ಚರ ಆದಾಗ ಗೊತ್ತದದು. ಹೌದಲ್ವಾ? ಈ ಸ್ಟೇಟ್ ಎಲ್ಲರದ್ದು ಒಂದೇ ಅನುಭವ ಸುಷುಪ್ತಿಯಲ್ಲಿ.
ಇಲ್ಲಿ ದೇಹದಲ್ಲಿರ್ತದೆ ಆ ಪ್ರಜ್ಞೆ, ಅಲ್ಲಿ ಮನಸ್ಸಿನಲ್ಲಿರ್ತದೆ. ಈ ದೇಹ ಮತ್ತು ಮನಸ್ಸು ಬೇರೆ ಬೇರೆ. ನೆಕ್ಸ್ಟ್ 3ನೇ ಸ್ಟೇಟ್ ಅದು ಅದರಲ್ಲೇ ಇರ್ತದೆ, ಅದು ಎಲ್ಲರದ್ದು ಒಂದೇ ಸಬ್ ಕಾನ್ಷಿಯಸ್ ಮೈಂಡ್. ಅದ್ರ ಹೆಸರು ನಾವು ಏನು ಬೇಕಾದ್ರೂ ಕೊಡ್ಬೋದು. ಅದು ಅಂತ ಹೇಳೋದು ಅದಕ್ಕೆ ನಾನು ಹೆಸರು ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು, ಸುಪ್ತ ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳ್ಬೋದು, ಆತ್ಮ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳ್ಬೋದು. ನಿಮ್ಮ ಇಷ್ಟ ಅದು ಹೆಸರು ಕೊಡೋದು. ಬಟ್ ಏನೋ ಒಂದು ಇದೆ ಅಲ್ವಾ, ಅದು ಅದರಲ್ಲೇ ಇರ್ತದೆ. ಹಾಗಾದರೆ ಅದರ ಗುಣ ಏನಂತ ಕೇಳಿದರೆ ಈಶ್ವರ ಅಂಶ ಜೀವು ಅವಿನಾಶಿ. ಅದು ಈಶ್ವರ ಅಂಶ, ಅದು ಅವಿನಾಶಿ, ಅದು ನಾಶ ಆಗೋದಿಲ್ಲ. ಚೇತನ, ಅದು ಚೈತನ್ಯ ರೂಪಿ. ಅಮಲ್, ಅದಕ್ಕೆ ಯಾವುದೇ ಪಾಪ ಪುಣ್ಯಗಳ ಲೇಪ ಇಲ್ಲ. ಸಹಜ ಸುಖ ರಾಶಿ, ಅದು ನಿರಂತರ ಸುಖದ ಹುಡುಕಾಟವೇ ಜೀವನ. ಆ ಸುಖವನ್ನು ಅದು ಹುಡುಕುವುದು. ಓಕೆ, ಅದನ್ನು ಕೆಲವರು ಇದರಲ್ಲಿ ಡ್ರಿಂಕ್ಸಲ್ಲಿ ಹುಡುಕ್ಲಿಕ್ಕೆ ನೋಡ್ತಾರೆ. ಡ್ರಿಂಕ್ಸನ್ನು ತಗೊಂಡ್ರು ಬಾಯಿಗೆ ಹಾಕಿದ್ರು, ಇದು ಬಾಟ್ಲ್, ಇದು ದೇಹ, ಇದು ಒಳಗೆ ಹೋದಾಗ ಇಲ್ಲಿ ಸುಖ ಸಿಗ್ತದೆ. ಸಿಗರೇಟ್ ತಗೊಂಡ್ರು ಅಷ್ಟು, ಇಲ್ಲಿ ಎಳೆದಾಗ ಇಲ್ಲಿ ಸುಖ ಸಿಗ್ತದೆ. ಹುಡುಗ ಹುಡುಗಿ ದೇಹ ಸೇರಿದಾಗ 2 ದೇಹ ಇಲ್ಲಿ ಸುಖ ಸಿಗುವುದು. ಅರ್ಥ ಆಗ್ತುಂಟ? ನಿಜವಾಗಿ ವಸ್ತುವಿನಲ್ಲಿ ಸುಖ ಇದ್ರೆ ಎಲ್ರಿಗೆ ಸಿಗರೇಟಿಂದ ಸುಖ ಸಿಗಬೇಕು, ಎಲ್ರಿಗೆ ಡ್ರಿಂಕ್ಸಿಂದ ಸುಖ ಸಿಗಬೇಕು. ಅಥವಾ ಕೈ ಹುಡುಗರದು ಹುಡುಗಿಯರದು ಸೇಮ್ ಅಲ್ವಾ? ಲಿಪ್ಸ್ ಹುಡುಗರದು ಹುಡುಗಿಯರದು ಸೇಮ್, ಒಂದು 2 ಪಾರ್ಟ್ಸ್ 3 ಪಾರ್ಟ್ಸ್ ಹೆಚ್ಚು ಕಮ್ಮಿ ಅಲ್ವಾ? ಮತ್ತೆ ಎಲ್ಲ ಹುಡುಗರದು ಹುಡುಗಿಯರು ಸೇಮ್ ಅಲ್ವಾ? ಕಿವಿ ಸೇಮ್, ಕಣ್ಣು ಸೇಮ್, ಮೂಗು ಸೇಮ್, ಹೌದಲ್ವಾ? ಬಟ್ ಹುಡುಗಿಯರು ಏನಾದರೂ ಕಿಸ್ ಕೊಟ್ಟರೆ ಈ ಹುಡುಗ ಎಲ್ಲಿ ಆಕಾಶದಲ್ಲಿ ಇರುವುದಿಲ್ವಾ? ಅದೇ ಹುಡುಗ ಕೊಟ್ಟರೆ ವಾಮಿಟ್ ಆಗೋದಿಲ್ವಾ? ಕೆಲವರು ಇರ್ತಾರೆ ಅವರು ಕೂಡ. ಬಟ್ ಏನಂತ ಕೇಳಿದರೆ ಮೈನ್ ಉದ್ದೇಶ ಅದು ಕೇಳು, ಸೆಕ್ಸ್ ಇಸ್ ನಾಟ್ ಇನ್ ಬಿಟ್ವೀನ್ 2 legs, ಇಟ್ ಈಸ್ ಇನ್ ಬಿಟ್ವೀನ್ 2 years ಅಂತ ಹೇಳೋದು. ಅದಕ್ಕೆ ಕಿವಿಯ ನಡಿನಲ್ಲಿ ಇಲ್ಲಿ ಇರುವುದೆಲ್ಲ ಸುಖ. ಸೊ ಈ ಸುಖವನ್ನು ಹುಡುಕುದು, ನಿರಂತರ ಸುಖವನ್ನು. ಅದು ನಿಮಗೆ ದೇವಸ್ಥಾನದಲ್ಲಿ ಹುಡುಕ್ತಿರ್ತೀರಿ, ನೀವು ಧ್ಯಾನದಲ್ಲಿ ಹುಡುಕ್ತಿರ್ತೀರಿ, ಜಪದಲ್ಲಿ ಹುಡುಕ್ತಿರ್ತೀರಿ, ಎಲ್ಲ ಕಡೆ ಹುಡುಕ್ತಿರ್ತೀರಿ. ಅಥವಾ ಮೋಕ್ಷದಲ್ಲಿ ಸಿಗ್ಬೋದು ಅಂತ ತಿಳ್ಕೊಂಡಿರ್ತೀರಿ. ಎಲ್ಲ ಕಡೆ ಸುಖದ ಹುಡುಕಾಟ ಅಷ್ಟೇ. ಬಟ್ ಅದು ಈ ಎನರ್ಜಿ ಸೊಂಟದಿಂದ ಕೆಳಗೆ ಹೋದಾಗ ಅಲ್ಲಿ ಸಿಗೋದು ಸ್ವಲ್ಪ ಕ್ಷಣಿಕ, ನಾಳೆ ಪುನಃ ಬೇಕಂತ ಆಗ್ತದೆ, ಆಗ ಬೇಡ ಅಂತ ಆಗ್ತದೆ, ಪುನಃ ಬೇಕಂತ ಆಗ್ತದೆ. ಅದನ್ನು ನೀವು ಡೈವರ್ಟ್ ಮಾಡಿ ಮೇಲೆ ತಗೊಂಡು ಹೋದರೆ ಇಲ್ಲಿ ಒಂದು ಕೆಲಸ ನಡೀತದೆ. ಅಲ್ಲಿ ಆ ಗ್ರಂಥಿಗೆ ಶಿವನೇತ್ರ ಬಿಂದು ಅಂತ ಹೇಳ್ತಾರೆ, ಅಥವಾ ಪಿಯೂಷ ಗ್ರಂಥಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಸ್ಟೋರಿ ಇರುವುದು ಅದೇ. ವಿಷ್ಣು 7 ವೈಕುಂಠಕ್ಕೆ 7 ಬಾಗಿಲು, ಅಲ್ಲಿ ಕ್ಷೀರ ಸಮುದ್ರ, ಅಲ್ಲಿ ಹಾವಿನ ಮೇಲೆ ಮಲಗಿದ್ದಾನೆ. ಅವನಿಗೆ ಮಲಗಲಿಕ್ಕೆ ಬೇರೆ ಜಾಗ ಇಲ್ವಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ 7 ಚಕ್ರಗಳ ಬಗ್ಗೆ ಹೇಳ್ತದೆ, 7 ಬಾಗಿಲು. ಅಲ್ಲಿ ಹೋದಾಗ ಈ ಚಕ್ರಗಳ ಮೂಲಕ ನೀವು ಮೇಲೆ ತಗೊಂಡು ಹೋದಾಗ ಇಲ್ಲಿ ಆ ಪಿನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗ್ತದೆ. ಅದು ಡೆಡ್ ಬಾಡಿಯಲ್ಲಿ ಇಲ್ಲ, ಡಾಕ್ಟರ್ಸಿಗೆ ಗೊತ್ತಿಲ್ಲ, ಸೈಂಟಿಸ್ಟಿಗೆ ಗೊತ್ತಿಲ್ಲ ಅದು ಏನು ವರ್ಕ್ ಅಂತದ್ರದ್ದು. ಅದು ತಗೊಂಡು ಹೋದಾಗ ಅದು ವರ್ಕ್ ಆಗ್ತದೆ. ಆಗ ಅದರಿಂದ ಅಮೃತದ ಕಡಲು ಹೋಗ್ತದೆ ಅಂತ ಹೇಳ್ತಾರೆ. ಸಿಂಬಲಿಕ್ ಇಲ್ಲ. ಆ ಅಮೃತದ ಕಡಲು ಅಂತ ಹೇಳಿದರೆ ಕ್ಷೀರ ಸಮುದ್ರ. ಅಲ್ಲಿ ಅವ ಆದಿಶೇಷನ ಮೇಲೆ ಮಲಗ್ತಾರೆ. ಆದಿ ಅಂತ ಹೇಳಿದರೆ ಮೂಲ, ಅಲ್ಲಿ ಶೇಷ ಉಳಿದದ್ದು ಎನರ್ಜಿ. ಆ ಎನರ್ಜಿಯನ್ನು ನೀವು ಮೇಲೆ ತಗೊಂಡಾಗ ಅದಕ್ಕೆ ಕುಂಡಲಿನಿ ಅಂತ ಹೇಳ್ತಾರೆ, ಅದಕ್ಕೆ ಸರ್ಪ ಅಂತ ಹೇಳ್ತಾರೆ. ಅದು ಮೇಲೆ ಹೋಗಿ ಅಲ್ಲಿ ಆ ಅಮೃತದ ಕಡಲಿಗೆ ಇಲ್ಲಿ ರೀಚ್ ಆಗ್ತದೆ. ಅಲ್ಲಿ ಅವ ಮಲಗ್ತಾನೆ, ನಾರಾಯಣ ನೀರಿನಲ್ಲಿ ಮಲಗಿರುವವನಂತ ಹೆಸರು. ನಾರಾಯಣ ಅಂತ ಹೇಳಿದ್ರೆ ನೀರಲ್ಲಿ ಮಲಗಿದ್ದವ ಅಂತ. ಅವ ಮಲಗ್ತಾನೆ, ಅವನ ಹೊಟ್ಟೆಯಲ್ಲಿ ಆ ಸಹಸ್ರದಳ ಕಮಲವಾಗಿ ಅದು ಅರಳ್ತದೆ. ಫಿಸಿಕಲಿ ಅರಳುವುದಿಲ್ಲ, ಎನರ್ಜಿ ಲೆವೆಲಲ್ಲಿ ಹೇಳುದು 100% ಆಕ್ಟಿವೇಟ್ ಆಗ್ತದೆ ಅದು. ಅಲ್ಲಿ ಹೊಸ ಸೃಷ್ಟಿ ಬ್ರಹ್ಮ ಆ ಇದರಲ್ಲಿ ಆಯ್ತಾ? ಸೊ ಅಲ್ಲಿ ವಿಷ್ಣು ಮಲಗ್ತಾನೆ, ಅಥವಾ ಶಿವಶಕ್ತಿಯರಲ್ಲಿ ಸೇರ್ತಾರೆ. ಶಿವ ಅಲ್ಲಿ ಯಾವ ತ್ರಿಶೂಲ ಇಟ್ಕೊಂಡಿರ್ತಾನೆ, ಇಡ ಪಿಂಗಳ ಸುಷುಮ್ನ ನಾಡಿ, ಕುಂಡಲಿನಿ ಸರ್ಪ ಹಾಕ್ಕೊಂಡಿರ್ತಾನೆ. ಎಲ್ಲ ದೇವತೆಗಳೊಟ್ಟಿಗೆ ಒಂದೊಂದು ಡಮ್ಮರ್ ಆಗಲಿ, ಪಾಂಚಜನ್ಯ 5 ಹುಟ್ಟುವಂಥದ್ದು, ಶಂಖ. ಸೊ ಎಲ್ಲ ಶಬ್ದ ಕೊಟ್ಟಿದ್ದಾರೆ. ಸನ್ಮಾನಿತ ನನಾದೋಚ್ಚೈ ಸಾಟ್ಟಹ ಸಂಹುರ್ಮುಹು. ಆಕೆ ನಿರಂತರವಾಗಿ ಬೊಬ್ಬೆ ಇಟ್ಲು ಅಂತ ಹೇಳ್ತದೆ. ರುದ್ರ ನಿರಂತರವಾಗಿ ಬೊಬ್ಬೆ ಇಟ್ಟ. ತತಶ್ಚೋಮಿತಿ ಧ್ವನಿರಭೂ ಸವೈಗಾರ ಗಜಾಕಾರ. ಆ ಓಂಕಾರ ಎನ್ನುವ ಶಬ್ದವೇ ಆನೆ ಆಕಾರ ತಾಳಿ ಗೀಳಿಟ್ಟಿತ್ತು. ಅದರ ಸೊಂಡಿಲಿಗೆ ನೋಡಿದ್ರಲ್ವ, ಎಲ್ಲ ಗ್ಯಾಲಕ್ಸಿಗಳನ್ನು ನೋಡಿದರೆ ಸೊಂಡಿಲ್ ಥರವಿರುವುದು. ಅದರ ನಡುವಿನಲ್ಲಿ ಒಂದು ಎನರ್ಜಿ ಪಾಯಿಂಟ್ ಇರ್ತದೆ, ಅದಕ್ಕೆ ಒಂದು ಲಡ್ಡು ಕೊಟ್ಟದು ನಾವು. ಸೊ ಉಪನಿಷತ್ತಲ್ಲಿದ್ದ ಈ ವಿಷಯವನ್ನು ಇದನ್ನು ನೀವು ಸಿಂಬಲೈಸ್ ಮಾಡಿ ಪುರಾಣ ಬರೆಯುವಾಗ ಈ ರೀತಿ ಎಲ್ಲ ಕತೆ ಬರೀತಾ ಹೋದ್ರು. ನಾವು ಅದನ್ನು ಇಟ್ಕೊಂಡಿದ್ದೇವೆ. ಸೊ ಎಲ್ಲ ದೇವತೆಗಳೊಟ್ಟಿಗೆ ಒಂದು ಶಬ್ದ ಕೊಟ್ಟದ್ದು ಅದಕ್ಕೆ. ಆ ಶಬ್ದದಿಂದ ಇದೆಲ್ಲ ಹುಟ್ಟಿದ್ದು. ಅದಕ್ಕೆ ಪ್ರತಿ ಮಂತ್ರಕ್ಕೆ ಓಂ ಸೇರಿಸುವುದು. ಯಾಕೆ ಅಂತ ಹೇಳಿದ್ರೆ ಓಂ ಇತ್ಯೇತದಕ್ಷರಂ ಉಪಾಸೀತ. ಓಂ ಎನ್ನುವ ಅಕ್ಷರ ಮಾತ್ರ ಉಪಾಸನೆ ಮಾಡಬೇಕು, ಬೇರೆ ಯಾವುದನ್ನು ಮಾಡಬಾರ್ದು ಅಂತ ಉಂಟು.
ಯನ್ಮನಸಾ ನಾಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ದಿ ನೇದಂ ಯದಿದಂ ಉಪಾಸತೆ. ನೀನು ಯಾವುದನ್ನು ಪೂಜೆ ಮಾಡ್ತಿದ್ದೀಯಾ ಅದಲ್ಲ ಅದು. ಯನ್ಮನಸಾ ನಾಮನುತೆ, ಯಾವುದನ್ನು ನಿನಗೆ ಮನಸ್ಸಲ್ಲಿ ಕೂಡ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಏನಾಹುರ್ಮನೋಮತಂ, ಯಾವ ಮನಸ್ಸು ಕೂಡ ಅದರ ಒಳಗೆ ಇದೆಯಾ? ಅದರ ಹೊರಗೆ ಇದ್ರೆ ಅಲ್ವ ನೀವು ನೋಡೋದು. ಸೊ ಅದು ತದೇವ ಬ್ರಹ್ಮತ್ವಂ ವಿದ್ದಿ ನೇದಂ ಯದಿದಂ ಉಪಾಸತೆ. ನೀನು ಏನು ತಿಳ್ಕೊಂಡಿದ್ಯಾ ಅದಲ್ಲ. ಬಟ್ ಅದು ಅಲ್ಲ ಅಂತ ಕೇಳಿದರೆ ಅದು ಕೂಡ ಹೌದು, ಒಳಗೆ ಹೊರಗೆ ಎಲ್ಲ ಇದೇ ಇರೋದು, ಬಟ್ ಅದೇ ಅಲ್ಲ. ಸೊ ಇದು ವಿಷಯ ಅಷ್ಟೇ. ಅದಕ್ಕೆ ನಾನು ಹೇಳೋದು ಸಿಂಪಲ್ ಇದೆಲ್ಲ, ಕಾಂಪ್ಲಿಕೇಟೆಡ್ ಮಾಡ್ಕೊಂಡದ್ದು ಯಾಕೆ ಅಂತ ಹೇಳಿದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಅದು ದೊಡ್ಡ ಸಮಸ್ಯೆ. ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದಂತೆ 8 ನಿಮಿಷ ಎದ್ದು ಚಪ್ಪಾಳೆ ಹೊಡೆದ್ರಂತೆ. ನಮಗೆ ಪರಿಚಯ ಇಲ್ಲ, ಗುರ್ತೇ ಇಲ್ಲ, ಯಾವುದೋ ದೇಶದವ ನಮ್ಮನ್ನು ತಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ತಿಳ್ಕೊಳ್ಳೋದು ಅಂತ ಹೇಳಿದರೆ. ಬಟ್ ಆ ವಿವೇಕಾನಂದರು 30 ವರ್ಷದವರೆಗೆ ಅಮೆರಿಕಕ್ಕೆ ಹೋಗೋ ಮೊದಲು ಭಾರತದಲ್ಲಿ ಎಷ್ಟು ಸಲ ಹೇಳಿರ್ಬೋದು, ನಮಗೆ ಚಪ್ಪಾಳೆ ಇಲ್ಲ, ಏನಿಲ್ಲ, ಎಲ್ಲ ಗೊತ್ತಿದೆ, ದೇವರಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲ ಗೊತ್ತಿದೆ. ಯಾರಾದರೂ ಇಲ್ಲಿ ತೋರಿಸಿದ್ರೆ ಇಲ್ಲಿ ತೋರಿಸ್ತಿದ್ದೆವು. ಯಾವಾಗ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗ್ತದ, ಆಗ ನಿಮ್ಮ ಹುಡುಕಾಟ ಸ್ಟಾರ್ಟ್ ಆಗ್ತದೆ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರಿಗೆ ಗೊತ್ತಿದೆ ಅವನಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ವೋ ಅವನಿಗೆ ಗೊತ್ತಿದೆ. ಯಾವಾಗ ಅವನಿಗೆ ಗೊತ್ತಿಲ್ಲ ಅಂತ ಗೊತ್ತಾಗ್ತದ ಆಗ ಹುಡುಕ್ತಾನೆ. ಪ್ರಾಣಿಗಳಿಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಅದು ಈಗ ಒಬ್ಸರ್ವ್ ಮಾಡ್ತದೆ, ಆಗ ಪ್ರಕೃತಿ ಅವಕ್ಕೆ ಗೊತ್ತಾಗ್ತದೆ. ಈಗ ಹಸಿವೆ ಆಗ್ತುಂಟು, ಏನು ಮಾಡೋದು ಪ್ರಕೃತಿ ತೋರಿಸ್ತದೆ ಏನು ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಸೀದಾ ಹೋಗಿ ಮಾಲಿಗೆ ಹೋಗ್ತೀರಿ, ತಗೊಂಡು ಬಿಡ್ತೀರಿ, ಆಗ ಪ್ರಕೃತಿ ಅದರ ಕೆಲಸ ಬಿಡ್ತದೆ. ಓಕೆ ಓಕೆ ಹಾಗೆ ಭಾಳ ಭಾಳ ಬ್ಯೂಟಿಫುಲ್. ಇಟ್ಸ್ ವೆರಿ ಎನ್ಲೈಟ್ನಿಂಗ್. ಒಂದು ಬೇರೆ ಥರದ್ದು ಎಲ್ಲ ಅರ್ಥ ಆಗ್ತಾ ಇದೆ, ಆದ್ರೆ ವಾಪಸ್ ಹೇಳಿದ್ರೆ ನನಗೆ ಗೊತ್ತಾಗಲ್ಲ. ಬಟ್ ನಿಮ್ಗೆ ಗೊತ್ತಾಗದಿದ್ರೆ ಹೇಗೆ ಸರ್? ಇಲ್ಲ ಅಷ್ಟು ಚೆನ್ನಾಗಿ ಅದರಲ್ಲಿ ಟಾಪ್ ಅಲ್ವಾ? ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ ಶ್ರೀನಿವಾಸ್ ಶೆಟ್ಟಿ. ಬಟ್ ಕೆಲವೊಂದು ಪರ್ಸನಲ್ ಪ್ರಶ್ನೆಗಳನ್ನ ಕೇಳೋಣ. ಕೇಳಿ, ಏನ್ ಬೇಕಾದ್ರೂ ಕೇಳಿ, ತೊಂದ್ರೆ ಇಲ್ಲ. ಅದು ಯಾವ್ದು ಪ್ರಶ್ನೆ ಇಲ್ಲ ನಿಜವಾಗಿ ನೋಡಿದ್ರೆ. ಯಾವ್ದು ಪ್ರಶ್ನೆ ನಮ್ಗೆ ಗೊತ್ತಿರೋ ಕಾರಣ ಪ್ರಶ್ನೆ ಬರುದು. ಕರೆಕ್ಟ್, ನಿಜ ನಿಜ. ನಮ್ಗೆ ಯಾವ್ದು ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳಲ್ಲ ನಾವು, ಯಾಕಂದ್ರೆ ಅದು ನಮ್ಗೆ ಗೊತ್ತಿರಲ್ಲ. ಗೊತ್ತಿರೋದಕ್ಕೆ ಅದನ್ನು ಇದು ಮಾಡ್ಬೇಕು, ಅಕ್ನಾಲಜಿ ಮಾಡ್ಬೇಕಂತ ಕೇಳುದು. ಎಕ್ಸಾಕ್ಟ್ಲಿ. ನನಗೇನಂದ್ರೆ ನಿಮ್ಮ ಈ ಮಂಗಳೂರು ಬೆಲ್ಟ್ ಕಡೆ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಓಕೆ, ಶ್ರೀನಾಥ್ ಶೆಟ್ಟಿ ಅಂದ ತಕ್ಷಣ ನಮಗೆ ಶೆಟ್ರ್ ನೆನಪು ಬರ್ತಾರೆ. ನಮ್ಮ ಜಯಪ್ರಕಾಶ್ ಶೆಟ್ಟಿ, ತುಂಬಾ ಜನ ಶೆಟ್ರ್ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ವ್ಯಾಪಾರ, ಉದ್ಯೋಗ, ಬೇರೆ ಬೇರೆ ಕೆಲಸಗಳಲ್ಲಿ ತುಂಬಾ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಶ್ರೀನಾಥ್ ಶೆಟ್ಟಿ ಅವರು ಓಕೆ, ಯಾಕೆ ಈ ಥರ ಈ ಶ್ರೀನಾಥ್ ಶೆಟ್ಟಿ ಆದರು? ಅಲ್ಲೆಲ್ಲ ಆ ಥರದ್ದು ನಾರ್ಮಲ್ ಕೆಲಸಗಳಂದ್ರೆ ನಾವು ನಾರ್ಮಲ್ ಅನ್ನೋಂಥ ಕೆಲಸಗಳನ್ನ ಬಿಟ್ಟು ಈ ಮೈಂಡ್ ಮೆಕ್ಯಾನಿಸಮ್. ಇಲ್ಲ, ನಾನು ಕೂಡ ನಾರ್ಮಲ್ ಕೆಲಸ, ನಾನು ಹೋಟೆಲಿಯರು, ನಾನು ಹೋಟೆಲ್ ಬಿಸ್ನೆಸ್ ಇರೋದು. ಈಗ ಕೂಡ ನಂದು ಅದೇ ಬಿಸ್ನೆಸ್. ನಾನು ಕೆಲವರೆಲ್ಲ ಹೇಳ್ತಾರೆ ಒಳ್ಳೆ ಹಣ ಮಾಡಿದ್ದಾನೆ, ಹಣ ಮಾಡೋದು ನನ್ನ ಬೇರೆ ಬಿಸ್ನೆಸ್. ಹೋಟೆಲ್ ಇದೆ ಈಗಲೂ ಕೂಡ, ಬೇರೆ ಎಲ್ಲ ಇದೆ. ಓಕೆ, ಬಿಸ್ನೆಸ್ಗಳು. ಬಟ್ ಇದು ಹೆಂಗೆ ಅಂತ ನನಗೆ ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಇರುವಾಗ ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ಅದರಲ್ಲಿ ಇರೋದು. ನಾನು 8 ತಿಂಗಳು ಒಮ್ಮೆ ಒಳಗೆ ಹೋದರೆ ಹೊರಗೆ ಬರೋದಿಲ್ಲ ನಾನು ಹೋಟ್ಲಿಗೆ. ಎಲ್ಲ ರಾತ್ರಿ ಆಗಲು ನಾನೇ ಇನ್ಚಾರ್ಜ್. ಉಳಿದ 4 ತಿಂಗಳು ಅವ್ರು ನೋಡ್ಕೋಬೇಕು, ನಾನಿಲ್ಲ. ಈಗಲೂ ಅಲ್ಲಲ್ಲ, ಮೊದಲು 4 ತಿಂಗಳು ನಾನು ನಾರ್ತ್ಗೆ ಹೋಗ್ತಿದ್ದದ್ದು. ಇದು ಯಾಕೆ ಅಂತ ಕೇಳಿದರೆ, ನನಗೆ ಏನೋ ಮಾಡಬೇಕು, ಮೈಂಡ್ ಮೆಕ್ಯಾನಿಸಮ್ ಮಾಡಬೇಕು, ಅದು ಯಾವ ಪ್ಲ್ಯಾನ್ ಅಥವಾ ಏನು ಕಲಿಬೇಕು, ಬೇರೆಯವ್ರಿಗೆ ಮಾಡಬೇಕು, ಹೆಸರು ಮಾಡಬೇಕು, ನಮ್ಮ ತಲೆಯಲ್ಲಿ ಇಲ್ಲ ಅದು. ನನಗೆ ಏನಂತ ಹೇಳಿದರೆ, ಇದೆಲ್ಲ ಕ್ವಶನ್ಗೆ ಆನ್ಸರ್ ಹುಡುಕ್ಬೇಕು ಪ್ರಾಕ್ಟಿಕಲಿ. ಯಾವುದು ಹೇಳಿದನ್ನು ನಾನು ನಂಬುದಿಲ್ಲ. ಇದೆಲ್ಲ ಇದೆ ನೋಡಬೇಕು. ಈವನ್ ಎಲ್ಲಿವರೆಗೆ ಹೋಗಿದ್ದೇನೆ ಅಂತ ಹೇಳಿದರೆ ನನಗೆ ಅದು ಆಟೋಮೆಟಿಕಲಿ ಅದು ಆಗ್ತಾ ಹೋಗ್ತದೆ. ಅದೇ ನಾನು ಹೇಳೋದು, ಇದನ್ನೆಲ್ಲ ನೀವು ಹುಡ್ಕೊಂಡು ನೀವು ಅತಿ ಬುದ್ಧಿವಂತಿಕೆ ಮಾಡಿ ನೀವು ಇಲ್ಲಿ ಯೋಚನೆ ಮಾಡೋ ಮೊದಲು ಅದಕ್ಕೆ ಗೊತ್ತಾಗ್ತದೆ, ಅಷ್ಟು ಅತಿ ಬುದ್ಧಿವಂತಿಕೆ. ಅರ್ಥ ಆಯ್ತಾ? ಸೊ ನೋಡಿ, ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ದೇಹವನ್ನು ಉಳಿಸ್ಲಿಕ್ಕೆ ಏನು ಬೇಕು ಎಲ್ಲ ಮಾಡ್ತದೆ. ಅದು ಒಂದು ಚಿಕ್ಕ ಇರುವೆಯನ್ನು ಕೂಡ ಸಾಯಲಿಕ್ಕೆ ಬಿಡುವುದಿಲ್ಲ ಅದು. ನಿಮಗೆ ಒಂದು ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಅಥವಾ ಏನಾದರೂ ಬಿದ್ದರೆ ನಿಮ್ಮ ಪ್ರಜ್ಞೆ ತೆಗಿತದೆ ಅದು. ಯಾಕೆ ಅಂತ ಹೇಳಿದರೆ ಇದು ಚೆಕ್ ಮಾಡ್ತದೆ, ಅದು ಬಾಡಿ ಎಲ್ಲ ಸರಿ ಇದೆಯಾ, ಓಕೆಯಾ, ಹಾಂ ಓಕೆ ಅಲ್ಲ ಅಂದರೆ ವಾಪಸ್ ಬರ್ತದೆ. ಅಲ್ಲಿ ನೋವು ಆಗ್ತಾ ಉಂಟು, ಅವನಿಗೆ ನೋವು ಗೊತ್ತಾಗಬಾರ್ದು ಪಾಪ. ನೋವು ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು, ಬಾಡಿಯನ್ನು ಅನ್ಕಾನ್ಷಿಯಸ್ ಮಾಡಬೇಕು. ತುಂಬ ಡ್ಯಾಮೇಜ್ ಆಗಿದ್ದರೆ ಕೋಮಕ್ಕೆ ತಗೊಂಡು ಹೋಗ್ತದೆ, ಪುನಃ ಚೆಕ್ ಮಾಡ್ತದೆ ಅದು, ಓಕೆನಾ, ಪುನಃ ಬರ್ಬೋದೇ ಬರ್ತದೆ, ಇಲ್ಲದೆ ಹೊರಟು ಹೋಗ್ತದೆ. ನಾವು ತಿಳ್ಕೊಳ್ಳೋದು ಅವ ಕೋಮದಲ್ಲಿ ಅವ ಖುಷಿಯಲ್ಲಿ ಇರ್ತಾನೆ, ಅವನಿಗೇನು ನೋವು ಗೊತ್ತಾಗ್ತದೆ, ಎಲ್ಲ ಕನೆಕ್ಷನ್ ತೆಗಿತದೆ ಅದು. ನೀವು ಹೊಸ ಜಾಗದಲ್ಲಿ ಹೋಗಿ ಮಲಗಿದ್ದೀರಿ, ನಿದ್ದೆ ಬರೋದಿಲ್ಲ ನಿಮಗೆ, ಟೆನ್ಷನ್ ಆಗ್ತದೆ, ನಿದ್ದೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿದೆ, ಯಾವಾಗಲೂ ಮಲಗೋ ಜಾಗದಲ್ಲಿ ಸೇಫ್, ಈ ಜಾಗ ಹೇಗೆ ಅಂತ ಗೊತ್ತಿಲ್ಲ. ಸ್ವಲ್ಪ ಒಂದು ದಿವಸ ನಿದ್ರೆ ಹಾಳಾದ್ರೂ ಚಿಂತೆ ಇಲ್ಲ, ಸ್ವಲ್ಪ ಜಾಸ್ತಿ ಮಲಗೋದು ಬೇಡ. ಒಂದು ಕಡೆ ನಿಂತಿರುವಾಗ ನಾವು ಆ್ಯಕ್ಚುಲಿ ನಮ್ಮ ಬಾಡಿ 4 ಕಾಲಲ್ಲಿ ನಡೀಲಿಕ್ಕೆ ಆದದ್ದು. ಸೊ 4 ಕಾಲಲ್ಲಿ ನಡೆಯೋದಾದರೆ ಈ ಹಾರ್ಟ್ ಇಲ್ಲಿ ಓಕೆ, ನಾವು ಅತಿ ಬುದ್ಧಿವಂತಿಕೆ ಮಾಡಿ ಎದ್ದು ನಿಂತೇವಲ್ವಾ. ಸೊ ಈ ಹಾರ್ಟ್ ಮೇಲೆ ಬಂದಿದೆ, ಇಷ್ಟೇ ಇರುವುದು ಮೇಲೆ, ಕೆಳಗೆ ಮುಕ್ಕಲ್ ಬಗ್ಗಿದೆ.
ಸೊ ನಮಗೆ ಎಲ್ಲ ಈಗ ಸೆಕ್ಸುವಲ್ ಪ್ರಾಬ್ಲಮ್ ಎಲ್ಲ ಪ್ರಾಣಿಗಳಿಗೆ ನೋಡಿ ಯಾವುದಕ್ಕೆ ಭಾರಿ ಕಮ್ಮಿ, ಮನುಷ್ಯನಿಗೆ ಬರುವುದು ಹಾಗೆ. ಯಾಕೆಂತೇಳಿ ಬ್ಲಡ್ 5-5.5 ಲೀಟರ್ ಬ್ಲಡ್ ಇರೋದು. ಸರ್ಕ್ಯುಲೇಷನ್ ಈಗ ನೀವು ಜಿಮ್ ಮಾಡುವಾಗ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂತೇಳಿದ್ರೆ ಇಲ್ಲಿ ಹೋದರೆ ಮಸಲ್ಸ್ಗೆ ಕಮ್ಮಿ ಆಗ್ತದೆ, ಅಥವಾ ಊಟ ಮಾಡಿದ ಕೂಡ ನಿದ್ದೆ ಬರ್ತದೆ, ನಮಗೆ ಅಮಲ್ ಆಗ್ತದೆ. ನಾನು ಅದೇನು ಹೇಳು, ಸಬ್ ಕಾನ್ಸ್ಯೂಮೇಟ್ಗೆ ಎಲ್ಲ ಗೊತ್ತಿದೆ ನೀವು ಅತಿ ಬುದ್ಧಿಯೊಂದಿಗೆ ಮಾಡೋದು ಅಂತ. ಅದಕ್ಕೆ ಗೊತ್ತಿದೆ ಸ್ವಲ್ಪ ಅಮಲ್ ಮಾಡಿ ಮಲಗಿಸುವ ನಾನು, ಇಲ್ಲಿ ಸ್ವಲ್ಪ ರಕ್ತ ಹೆಚ್ಚಬೇಕು, ಮೆದುಳಿಗೆ ಜಾಸ್ತಿ ಕೊಟ್ಟರೆ ಆಗೋದಿಲ್ಲ. ಸೊ ಅದು ಹಾಗೆ ಮಾಡ್ತದೆ ವರ್ಕ್. ಮತ್ತು ತಲೆ ಇವನಿಗೆ ನಿಂತಿದ್ದಾನೆ ತುಂಬ ಹೊತ್ತು, ನಿಂತಿದ್ದಾಗ ಬ್ಲಡ್ ಹೋಗ್ತಾ ಇಲ್ಲ ಮೇಲಿಂದ ಕೆಳಗಿಂದ ಮೇಲೆ. ಸೊ ಅದಕ್ಕೆ ಹೇಳುದು ಇದನ್ನು ಸೆಕೆಂಡ್ ಹಾರ್ಟ್ ಅಂತ. ಅದು ಹೀಗೆ ಮಾಡಿದಾಗ ಅದು ಪಂಪ್ ಮಾಡ್ತದೆ ನಿಂತಾಗ. ಆಗ ಮೈಂಡ್ ಡಿಸೈಡ್ ಮಾಡ್ತದೆ ಏನು ಮಾಡೋದು, ಈಗ ಬ್ಲಡ್ ಹೋಗಬೇಕಲ್ವ ಇಲ್ಲಿಗೆ, ಏನು ಮಾಡೋದು. ಸೊ ಒಂದು ಕೆಲಸ ಮಾಡುವ, ಇವನನ್ನು ಅಡ್ಡ ಬೀಳಿಸಾಗ ಬ್ಲಡ್ ಬ್ರೈನ್ಗೆ ಹೋಗ್ತದೆ. ಸೊ ತಲೆ ತಿರುಗ್ತದೆ, ಅವ ಬಿದ್ದರೆ ಸರಿ ಆಗ್ತಾನೆ. ಬಟ್ ನಾವು ಇದ್ದೇವಲ್ಲ ಅತಿ ಬುದ್ಧಿವಂತರು, ಹಿಡ್ಕೊಳ್ತೇವೆ ನಾನು. ಅವ ಕಣ್ಣು ಮತ್ತೆ ಕೂಡ ಮೇಲೆ ಹೋಗ್ತದೆ. ಸೊ ನೀವೆಲ್ಲ ಹೇಳಿದ್ರಲ್ವ ಈಗ ವೈಜ್ಞಾನಿಕ ಸಂಶೋಧನೆ ನಾವೆಲ್ಲ ಫಾರಿನರ್ಸ್ ಮಾಡಿದ್ರು. ಏನು ವೈಜ್ಞಾನಿಕ ಸಂಶೋಧನೆ ಮಾಡಬೇಕಾದ್ರೆ ಕೂಡ ಯಾರ್ದು ಬ್ರೈನಿಗೆ ಬಂದಿರಬೇಕಲ್ವ ಇದು. ಈಗ ನಿಮ್ಮ ಹತ್ರ ಕಂಪ್ಯೂಟರ್ ಇದೆ, ನೀವು ಅದನ್ನು ಮಾಡಿ, ಆ ಕಂಪ್ಯೂಟರನ್ನು ಯಾರು ಮಾಡಿದವನಿಗೆ ಬ್ರೈನಿಗೆ ಬಂದಿರಬೇಕಲ್ವಾ. ಅಥವಾ ಏನೆಲ್ಲ ಸಂಶೋಧನೆ ಆಗಿದೆ ಅವನಿಗೆಲ್ಲ ಬಂದದ್ದು ಬ್ರೈನಿಗೆ ಅಲ್ವಾ. ಸೊ ಬ್ರೈನಿಗೆ ಎಲ್ಲಿಂದ ಬಂದದ್ದು. ಸೊ ಎಲ್ಲ ಸಂಶೋಧನೆ ನಾವು ಮಾಡಿದ್ದು ಯಾವುದಲ್ಲ, ನ್ಯಾಚುರಲ್ಲೇ ಬಂದದ್ದು. ನೀವು ಆಗ ಈ ಊರಲ್ಲೇ ಹುಟ್ಟಿದ್ರಿ, ಇಲ್ಲೇ ಬೆಳೆ ಮಾಡ್ತಿದ್ರಿ, ಇಲ್ಲೇ ಸಂಬಂಧ ಇತ್ತು, ಇಷ್ಟು ಸಾಕಂತಿದ್ದಾಗ ಅದು ಸಾಕಿತ್ತು. ಇಲ್ಲ ನಿಮಗೆ ಜನಸಂಖ್ಯೆ ಜಾಸ್ತಿ ಆಯಿತು, ಎಕ್ಸ್ಪೆಂಡ್ ಆಗಬೇಕು, ಈಗೆಲ್ಲ ಬಂದಾಗ ಅವನಿಗೆ ಯಾರಿಗೋ ತಲೆಗೆ ಕೊಟ್ಟಿತ್ತು, ನೀನು ಕಾರ್ ತಯಾರು ಮಾಡು, ವಿಮಾನ ತಯಾರು ಮಾಡು. ಪೆಟ್ರೋಲನ್ನು ಎಷ್ಟೋ ಲಕ್ಷ ವರ್ಷ ಮೊದಲೇ ಮಾಡಿ ಇಟ್ಟಿದೆ ಕೆಳಗೆ. ಅದಕ್ಕೆ ಹೇಳಿದೆ ನಿಮಿತ್ತ ಮಾತ್ರ ಬಹುಸಂಸಾಜಿ, ನೀನು ಕಾರು ಮಾಡು, ಪೆಟ್ರೋಲ್ ನಾನು ಅಲ್ಲಿ ಇಟ್ಟಿದ್ದೇನೆ. ಎಲ್ಲ ಪ್ರಾಣಿಗಳಿಗೆ ಒಂದು ಆತ್ಮರಕ್ಷಣೆಗೆ ವಸ್ತು ಇದೆ, ಕೊಂಬು ಇದೆ, ಹಲ್ಲು ಇದೆ. ನಮ್ಗೆ ಯಾಕೆ ಇಲ್ಲ ಗೊತ್ತಿದ್ದೀವಿ, ಪಿಸ್ತೂಲ್ ಇಟ್ಕೊಳ್ತಾನೆ. ಎಲ್ಲ ಪ್ರಾಣಿಗಳಿಗೆ ಗೊರಸು ಇದೆ ಕಾಲಿಗೆ, ನಮ್ಗೆ ಇಲ್ಲ. ಯಾಕೆ? ಶೂ ಹಾಕ್ತಾನೆ ಇವ, ಮೈ ಮೇಲೆ ರೋಮ್ ಮೇಲೆ ಎಲ್ಲದು ಡಿಸೈಡ್ ಮಾಡ್ತದೆ ಇವನಿಗೆ ಏನೆಲ್ಲ ಬೇಕು. ಅರ್ಥ ಆಯ್ತಾ? ಚಿಕ್ಕ ಯಾವುದೇ ಪ್ರಾಣಿ ಹುಟ್ಟಿದ ಕೂಡಲೇ ಎದ್ದು ಓಡ್ತದೆ, ಮನುಷ್ಯ ಮಾತ್ರ ಯಾಕೆ 5 ತಿಂಗಳು 6 ತಿಂಗಳು 1 ವರ್ಷ? ಯಾಕೆಂದೇಳಿ ಇವನನ್ನು ಆರಾಮದಲ್ಲಿ ಮನೆಯಲ್ಲಿ ತೊಟ್ಟಿಲ್ ಹಾಕಿ ತೂಗ್ತಾ ಇರ್ತಾರೆ, ಟೆನ್ಷನ್ ಇಲ್ಲ. ಅದಾದರೆ ಪ್ರಾಣಿ ಹುಟ್ಟಿದಾಗ ಓಡದಿದ್ದರೆ ಬೇರೆ ಪ್ರಾಣಿ ತಿಂತದೆ. ಸೊ ಅದಕ್ಕೆಲ್ಲ ಗೊತ್ತಿದೆ, ಅದರಲ್ಲಿ ಲಕ್ಷ ವರ್ಷದ ಪ್ಲ್ಯಾನ್ ಅದರದ್ದೆಲ್ಲ. ಟೈಲರಿಂಗ್ ಮೆಷಿನ್ ಕಂಡು ಹುಡುಕಿದ ಇಲಿಯಾಸ್ ಅವನು ಬರೆದಿದ್ದಾನೆ. ಅವನಿಗೆ ಮೆಷಿನ್ ಕಂಡು ಹುಡುಕಬೇಕಿತ್ತು, ಅವನಿಗೆ ನೀಡಲ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅವತ್ತು ಹಿಂಗೆ ಮಾಡ್ತಾ, ಅದಕ್ಕೆ ನಾನು ಕೇಳಿದ್ದು, ನೀವು ಕ್ವಶನ್ ಇಲ್ಲಿಂದ ವೈಬ್ರೇಷನ್ ಕಳಿಸಿದಾಗ ಆನ್ಸರ್ ಬರ್ತದೆ. ಯಾವಾಗ ಜೀವಾತ್ಮ ಕೋಹಮ್ ಅಂತ ಕೇಳ್ತದೆ, ಅದು ಸೋಹಮ್ ಅಂತ ಹೇಳ್ತದೆ. ಕೇಳಬೇಕು ನೀವು. ಅದನ್ನು ಜೀಸಸ್ ಹೇಳಿದ್ದು, ಕೇಳು ನಿನ್ಗದು ಸಿಗ್ತದೆ. ಸೊ ಅದು ನಿಮ್ಮ ಅಧಿಕಾರ. ನೀವು ಭೂಮಿಗೆ ಬಂದದ್ದು, ನೀವು ಭೂಮಿಗೆ ಬಂದ ಕಷ್ಟಪಡಲಿಕ್ಕೆಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದದ್ದು ಭೂಮಿಯಲ್ಲಿ. ನೀವು ಇಲ್ಲಿ ಕೂತ್ಕೊಂಡು ನಾನು ಇದನ್ನು ಕ್ಲಾಸಲ್ಲೆಲ್ಲ ತೋರಿಸ್ತೇನೆ, ಒಂದು ಜೀವ ಭೂಮಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ವೀರ್ಯನು ಕೋಟಿಗಟ್ಟಲೆ ವೀರ್ಯನೊಟ್ಟಿಗೆ ಸ್ಪರ್ಧೆಗೆ ಬಿದ್ದು ಓಡಿ ಒಂದು ಅಂಡವನ್ನು ಸೇರಲಿಕ್ಕೆ, ಅದರೊಳಗೆ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಭೂಮಿಗೆ ಬಂದು ಇಲ್ಲಿ ಜೀವನವೇ ಬೇಡ ಅಂತ ಅನಿಸ್ತುಂಟು, ಮಕ್ಕಳಿಗೋಸ್ಕರ ಬದುಕ್ತಿದ್ದೇನೆ, ನನ್ನನ್ನು ಕರೆಸಿಕೊಳ್ಳಿಕ್ಕೆ ಹೋಗುವಾಗ ಟೆನ್ಷನ್ ಆಗ್ತದೆ ಇವನಿಗೆ. ಸೊ ಈ ಏನು ಕನ್ನಡದಲ್ಲಿ ಹೇಳ್ತಾರೆ ಕ್ಲೀಶೆ ಅಂತ, ಈ ಕ್ಲೀಶೆ ಜಾಸ್ತಿ ಆಗಿದೆ ನಮ್ದು ಅತಿ ಬುದ್ಧಿವಂತಿಗೆ. ನ್ಯಾಚುರಲ್ ಆಗಿ ಇರ್ಲಿಕ್ಕೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಹೇಳ್ತಾ ಇದ್ರಿ, ನನ್ನ ಬಗ್ಗೆ ಹೇಳ್ತಾ ಇದ್ದೆ, ನಾನು ಹೋಗ್ತಾ ಇದ್ದೆ, ನಾನು ಹುಡುಕ್ತಾ ಇದ್ದೇನೆಲ್ಲ. ಸೊ ನನಗೆ ಅಂಥವರೇ ಸಿಕ್ತೋದ್ರು, ನನಗೆ ಆನ ಮಾಡುವ ಇದೆಲ್ಲ ತಲೆಗೆ ಹೋಗಲಿಲ್ಲ. ಒಂದು ಗುರುಗಳಿಗೆ ನಾನು 50,000 ಕೊಟ್ಟು 6 ತಿಂಗಳು ಕಾದಿದ್ದೇನೆ, ಒಂದು 10 ನಿಮಿಷ ಅಪಾಯಿಂಟ್ಮೆಂಟಿಗೆ. ಸೊ ಅವರು 10 ನಿಮಿಷ ಅಪಾಯಿಂಟ್ಮೆಂಟ್ಗೆ 50,000 ಆಗ್ತಾರೆ ಅಂತ ಹೇಳಿದರೆ ಅವರಿಗೆ ಅದರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟಂತ ಆಯ್ತಲ್ವಾ. ಫ್ರೀ ಕೊಡುವವನಿಗೆ ಅವನು ತಿಳ್ಕೊಂಡಿದ್ದೆ ನಂದು ಫ್ರೀ ಅಂತ. ಹೌದಲ್ವ? ಸೊ ಅಲ್ಲಿ ನಮಗೆಲ್ಲ ಜಿನ್ಯೂನ್ ಸಿಗ್ತದೆ ಸಾಧಕರು. ನಾವು ತಿಳ್ಕೊಳ್ಳೋದಾಗಿ ಅವ್ರು ಪ್ಯಾಂಟ್ ಹಾಕಿದ್ದಾರೆ, ಅವ್ರು ಶರ್ಟ್ ಹಾಕಿದ್ದಾರೆ ಅಂತ. ಈಗ ನನ್ನ ಹೊಟ್ಟೆ ದೊಡ್ಡದಿದೆ, 1-2 ರುದ್ರಾಕ್ಷಿ ಹಾಕಿ ಸ್ವಲ್ಪ ಭಸ್ಮ ಹಾಕಿದ್ರೆ ನಾನು ಬಾಬಾಜಿ ಆಗುದಿಲ್ವಾ? ಜನರೇನು ಕಮ್ಮಿ ಇಲ್ಲ. ಇದು ಯಾವಾಗ ನಾವು ಹೊರಗೆ ತೋರಿಸೋದು ಅಂತೇಳಿ ನಮ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕಿದೆ. ನಮ್ಮ ಹತ್ರ ಮಾಲ್ ಇಲ್ಲ, ಕಂಟೆಂಟ್ ಇಲ್ಲ, ಒಳಗಡೆ ಕಂಟೆಂಟ್ ಇಲ್ಲ. ನನ್ನ ಹತ್ರ ಬಟಾಟೆ ಇದೆ, ಬಟಾಣಿ ಇದೆ, ಇಲ್ಲಿ ಇದು ಬದನೆ ಇದೆ, ಬೆಂಡೆಕಾಯಿ ಇದೆ, ವ್ಯಾಪಾರ ಮಾಡೋದರ ನೀವೇನು ನಾನು ಅದು ಕಲಿಸ್ತೇನೆ ಇದು ಕಲಿಸ್ತೇನೆ ಹೇಳ್ಬಾರ್ದಾಗೆ. ಕಲೀಲಿಕ್ಕೆ ಇದ್ರೆ ಇಲ್ಲಿಂದ ಸಿಗ್ನಲ್ ಕಳಿಸಿದೆ ಕನೆಕ್ಟ್ ಆಗ್ತದೆ ಆಟೋಮೆಟಿಕಲಿ.
ಹೌದಲ್ವಾ? ಸೊ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಹೋಗಿ ಅದನ್ನೆಲ್ಲ ಮಾಡಿ ಬೇರೆ ಬೇರೆ ಪ್ರಯೋಗ ಮಾಡಿದ್ದೇನೆ. ನಾನು ನನ್ನ ದೇಹದ ಮೇಲೆ ಪ್ರಯೋಗ ಮಾಡಿಸಿದ್ದೇನೆ ದೊಡ್ಡ ದೊಡ್ಡ ಗುರುಗಳ ಹತ್ರ. ಅದೇ ನಾನು ಹೇಳಿದಲ್ವಾ, ಏನೆಲ್ಲ ಇದೆ ಅಲ್ವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಇವನ್ ಶ್ರೀವಿದ್ಯೆಯಲ್ಲಿ ನಾನು ಕರ್ಮಕಾಂಡದಲ್ಲೆಲ್ಲ ತುಂಬ ಮಾಡಿದ್ದೇನೆ. ನಂತರ ಅದನ್ನು ಮಾಡ್ತಾ ಬಂದು ನನಗೆ ಇದೆಲ್ಲ ವಿಷಯ ಗೊತ್ತಾಯಿತು. ಅದಕ್ಕೆ ನಾನು ಅದನ್ನು ಸುಲಭದಲ್ಲಿ ಹೇಳೋದು ನಿಮಗೆ. ಹಿಂದಿನ ಕಾಲದಲ್ಲಿ ಆ ಭತ್ತ ಬೆಳೆತಿದ್ರು ಕಷ್ಟಪಟ್ಟು, ಅದನ್ನು ತಗೊಂಡು ಬಂದು ಅದನ್ನು ಇದರಲ್ಲಿ ಒನಕೆಯಲ್ಲಿ ಬಡಿದು ಅದನ್ನು ಅಕ್ಕಿ ಮಾಡಿ ಬೇಯಿಸಿ ಏನೆಲ್ಲ ಮಾಡಿ ಊಟ ಮಾಡ್ತಿದ್ರು, ಹೌದಲ್ವಾ? ಕಟ್ಟಿಗೆಯಲ್ಲಿ ಬೇಯಿಸಿ. ಈಗ ರೆಡಿಮೇಡ್ ತಗೊಂಡು ಬಂದು ಮಾಡ್ತೇವೆ. ಕೊನೆಗೆ ಅದರ ಉದ್ದೇಶ ಏನು? ಹೊಟ್ಟೆ ತುಂಬುದಲ್ವಾ? ಇಲ್ಲ, ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಿದ್ರು. ಈಗಿನವರೆಲ್ಲ ಕಲಿಯುಗ ಬಂತು, ಈಗ ಅಂಗಡಿ ತಗೊಂಡು ಬರ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ಎಷ್ಟು ದೂರದ ನೀರು ತಗೊಂಡು ಬಂದು ಅದನ್ನು ಅಂಡೆಯಲ್ಲಿ ಬಿಸಿ ಮಾಡಿ ಸ್ನಾನ ಮಾಡ್ತಿದ್ದದ್ದು. ಈಗ ಒಂದು ಬಟನ್ ಮಾಡಿ ಕಲಿಯುಗ ಬಂತು ಅಂತ ಹೇಳಿದ್ರೆ ಆಗ್ತದಾ? ಒಳ್ಳೇದಲ್ವ? ನಮಗೆ ರಿಸಲ್ಟ್ ಏನು ಬೇಕು ಅದು ಬೇಕದು. ಸೊ ಈ ಎಲ್ಲ ಏನು 24 ದೀಕ್ಷೆ ಕೊಡಬೇಕು, ಅದು ಕಡಿಬೇಕು, ಬಾಲ ತ್ರಿಪುರ ದೀಕ್ಷೆ ಬೇಕು, ಕರ್ಮಕಾಂಡ ಬೇಕು, ಮಹಾಭಿಷೇಕ ವಿಧಿ ಬೇಕು, ಏನೆಲ್ಲ ಹೇಳ್ತಾರಲ್ವಾ, ಇದು ಯಾವ್ದು ಅಗತ್ಯ? ಇದೆಲ್ಲ ಮಾಡಿದೆ ಯಾಕೆಂತೇಳಿ ನಿಮ್ಮ ರೆಡಿ ಮಾಡಲಿಕ್ಕೆ. ಫೈನಲ್ ರಿಸಲ್ಟ್ ಏನಾದ್ರದ್ದು ಅದನ್ನು ಹೇಗೆ ಮಾಡೋದು ಅದಿರುವಂಥದ್ದು. ಸೊ ಇದನ್ನೆಲ್ಲ ಕಲಿತು ಹೋಗಿದಾಗ ನಾನು ಬೇರೆ ಬೇರೆ ಇದನ್ನೆಲ್ಲ ವರ್ಕ್ ಮಾಡಿದಾಗ ಇವನ್ ದೊಡ್ಡ ಒಂದು ಅಗೋರಿಗಳ ಹತ್ರ ನಾನು ಮಾತಾಡಿದ್ದೆ. ಅವ್ರು ಹೇಳಿದ್ರು, ನಾನು ಯಾವ ಇದನ್ನು ಕೂಡ ಹೇಗೆ ನಿಮ್ಮ ಹತ್ರ ಬರುವುದು, ಬಂದಾಗ ಸರಿಯಾಗೋದು, ಭೂತ ಹಿಡಿದವರೆಲ್ಲ ಎಲ್ಲೋ ಆಗದವರೆಲ್ಲ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ನನಗೆ, ಮೈ ಕುಚ್ ನಹೀ ಕರ್ತೆ, ಮೈ ಕೆ ಕರೆಗ, ಪಾಗಲೇಕೆ, ಮೈ ಇದರ ಬೈಟು ಜಪ್ ಕರು ಉಣ್ಲೋ ಕೊದೆಯೋದು. ಯಾಕೆ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ರೀಚ್ ಆಗ್ತದೆ. ಇವ ಸ್ಮಶಾನದಲ್ಲಿ ಕೂತಿದ್ದಾನೆ, ಇಲ್ಲಿ ಚಿತೆ ಉರಿತಾ ಉಂಟು, ಮುಂಡಮಾಲೆ ಹಾಕಿದ್ದಾನೆ, ಅವ ಕೂತಿರುವ ಸ್ಟೈಲ್ ಅವನಿಗೆ ಇವನಿಗೆ ನಾನು ಲೆಕ್ಕ ಇಲ್ಲ, ನನ್ನ ಸರಿ ಆಗ್ತದೆ ಅಂತ ಮೈಂಡ್ ಒಪ್ಪಿಕೊಳ್ತದೆ. ಇವನ್ ಸಾಧನೆ ಕೂಡ ಮಾಡುವಾಗ ಅಘೋರಿಗಳಿಗೆಲ್ಲ ಬೇರೆ ಸಾಧನೆ ಎಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿ, ತುಂಬ ಅನಲಿಟಿಕ್ ಇದ್ದವರಿಗೆ ಭಾವನಾಗಮ್ಯ ಇಮೋಷನಲ್ಲೇ ಫಿಕ್ಸ್ ಆಗುದು. ಎಲ್ಲ ಇರುವುದೇ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಏನು ಹೇಳಿದ್ದಾರೆ. ಕಾಮಧೇನು ಅಂತ ಹೇಳಿದರೆ ಒಂದು ದನ ಇದೆ ಸ್ವರ್ಗದಲ್ಲಿ, ಗೋ, ಅದು ಏನು ಕೇಳಿದ್ರು ಕೊಡ್ತದೆ ಅಂತ. ಸೊ ಅದು ಸ್ವರ್ಗದಲ್ಲಿ ಅಂತ ಹೇಳಿದರೆ ಇಲ್ಲಿ ಅದು ಸ್ವರ್ಗ ನರಕದ್ದೆಲ್ಲ ಕನ್ಸೆಪ್ಟ್ ಇದೆ. ಅದನ್ನು ನಾನು ಬೇರೆ ಇದರಲ್ಲೆಲ್ಲ ಹೇಳಿದ್ದೇನೆ, ಅದು ಪುನಃ ರಿಪಿಟೇಷನ್ ಆಗೋದು ಬೇಡ. ಸೊ ಏನು ಕಾಮನೆ ಬಯಸ್ತೀರಾ ನೀವು ಅದು ನಿಮಗೆ ಸಿಗ್ತದೆ, ಏನು ಕಲ್ಪನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ ಕಲ್ಪವೃಕ್ಷ, ಯಾವುದನ್ನು ಚಿಂತನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ ಚಿಂತಾಮಣಿ. ಅದು ಸ್ವರ್ಗದಲ್ಲಿದೆ, ಅದು ನಿಮಗೆ ಎಲ್ಲವನ್ನು ಕೊಡ್ತದೆ. ಅದು ಎಲ್ಲಿ ಸ್ವರ್ಗದಲ್ಲಿದೆ ಅಂತ ಹೇಳಿದರೆ ಒಂದು ಚಿಕ್ಕ ಪಾಟಲ್ಲಿದೆ ಸ್ವರ್ಗದಲ್ಲಿ. ಚಿಂತಾಮಣಿ ಒಂದು ಮನೆ ಚಿಕ್ಕದಿದೆ ಸ್ವರ್ಗದಲ್ಲಿ. ಕಲ್ಪವೃಕ್ಷ ಒಂದೇ ತೆಂಗಿನ ಮರ ಇದೆ ಸ್ವರ್ಗದಲ್ಲಿ. ಆದರೆ ಬಟ್ ಲಲಿತೆಯಲ್ಲಿ ಹೇಗೆ ಅಂತ ಹೇಳಿದರೆ, ಲಲಿತಾ ತ್ರಿಪುರ ಸುಂದರಿ ವರ್ಣನೆಯಲ್ಲಿ ಏನು ಬರ್ತದೆ ಅಂದರೆ, ಅಲ್ಲಿ ಮೇರು ಪರ್ವತ. ಏನು ಮೇರು ಪರ್ವತ? ನಮ್ಮ ಬೆನ್ನು ಮೂಳೆಗೆ ಹೇಳುದು ಮೇರುದಂಡ ಅಂತ. ಮೇರು ಪರ್ವತದ ಮೇಲೆ ಮಣಿದ್ವೀಪ ಇದೆ ಅಂತೆ. ಒಂದು ಚಿಕ್ಕ ಗ್ರಾಮ ಡೈಮಂಡಿಗೆ, ಮಣಿಗೆ, ಮಾಣಿಕ್ಯಕ್ಕೆ ಎಷ್ಟು ರೇಟ್ ಇದೆ, ಅಲ್ಲಿ ದ್ವೀಪವೇ ಮಣಿಯಿಂದ ಆಗಿದಂತೆ. ಸುಧಾ ಸಮುದ್ರಾಂತರಧ್ಯನ್ಮಣಿ ದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ವಾಸ ಪ್ರಿಯೆ ಅಂತ ಬರ್ತದೆ. ಅಂತ ಹೇಳಿದರೆ ಆ ಮಣಿದ್ವೀಪ ಇಡೀ ಮಣಿಗಳಿಂದಲೇ ಆದ ದ್ವೀಪ. ಇದನ್ನು ಹೇಳುದು, ಇದು ಮ್ಯಾನಿಫೆಸ್ಟೇಷನ್. ನೀವು ಇದನ್ನು ಸಿಗ್ನಲ್ ಹೇಳಬೇಕಂತಿಲ್ಲ. ನೋಡಿ ನಿಮ್ಮ ಮೈಂಡ್ ಎಷ್ಟು ರಿಚ್ನೆಸ್ಸನ್ನು ತಗೊಳ್ತದೆ. ಆ ಮಣಿದ್ವೀಪದ ಮಧ್ಯದಲ್ಲಿ ಕಲ್ಪಕ ವಾಟಿಕಾ ಪರಿವ್ರತೆ, ಕಲ್ಪವೃಕ್ಷಗಳ ತೋಟವೇ ಇದೆ ಅಂತೆ ದೊಡ್ಡದು. ಇಡೀ ಎಲ್ಲಿ ನೋಡಿದ್ರು ವೃಕ್ಷಗಳೇ. ಸ್ವರ್ಗದಲ್ಲಿರುವುದು ಒಂದೇ, ಇಲ್ಲಿ ಎಲ್ಲಿ ನೋಡಿದ್ರು ಅದೇ. ಕಲ್ಪಕ ವಾಟಿಕಾ ಪರಿವ್ರತೆ ಕಾದಂಬ ವಾಟಿಜ್ವಲೆ, ಕದಂಬ ವನದ ಮಧ್ಯದಲ್ಲಿ, ಕದಂಬ ಅಂತ ಹೇಳಿದ್ರೆ ಅಹಂಕಾರ, ಕದಂಬ ಅಂತ ಹೇಳಿದ್ರೆ ಎಲ್ಲ ಸಿಂಬಲಿಕ್. ಆ ವನದ ಮಧ್ಯದಲ್ಲಿ ಮಹಾಪದ್ಮವನ ಇದಂತೆ. ಇಲ್ಲಿ ನಾರಾಯಣನದು ಒಂದು, ಅದನ್ನು ನಾನು ಹೇಳಿದ್ದು, ಲಕ್ಷ್ಮೀನಾರಾಯಣಂಚ ಕೋಟೆಯ ಸಮುಪಾಗತ, ಕೋಟಿ ಕೋಟಿ ಎಲ್ಲ ಸೇರಿದಕ್ಕೆ ಒಂದದು. ಅಲ್ಲಿ ಫೈನಲ್ ಅದು ಅಲ್ಟಿಮೇಟ್ ಗಾಡೆಸ್ನ ಕಲ್ಪನೆ ಅದು ಲಲಿತದ್ದು. ಅರ್ಥ ಆಯ್ತಾ? ಅಲ್ಲಿ ಎಲ್ಲ ಮಹಾಪದ್ಮ ವನ ಇದೆ ಅಂತೆ, ಅದರದ್ದೇ ತೋಟ. ಅದರ ಮಧ್ಯದಲ್ಲಿ ಚಿಂತಾಮಣಿ ಗ್ರಹ. ಆ ಚಿಂತಾಮಣಿ ಏನು ಸ್ವರ್ಗದಲ್ಲಿ ಒಂದು ಚಿಕ್ಕ ಇದೆ, ಇಲ್ಲಿ ಇಡೀ ಅರಮನೆ ಕಟ್ಟಿದ್ದು ಅದರಲ್ಲಿ ಚಿಂತಾಮಣಿ ಗ್ರಹ. ಅದರ ಮಧ್ಯದಲ್ಲಿ ಪಂಚಪ್ರೇತಾಸನಾಸೀನ, 5 ಪ್ರೇತಗಳ ಮಂಚದಲ್ಲಿ ಮಲಗಿದ್ದಾಳೆ. ಯಾವುದು 5 ಪ್ರೇತಗಳು? ಇದು ಅಗ್ನಿ, ವಾಯು, ಆಕಾಶ, ಏನು ಪಂಚಭೂತಗಳಿದೆ, ಅದಕ್ಕೆ ಭೂತ ಅಂತ ಹೇಳ್ತಾರೆ ನೋಡಿ. ಅದರಲ್ಲಿ ಮಲಗಿರುವಾಗ ಅದರಲ್ಲಿ ಇರ್ತಾಳೆ ಆಕೆ. ಇಲ್ಲಿ ಇದು ಈ ದೇಹದಲ್ಲಿ ಆಕೆ ಇರುವುದು. ಅರ್ಥ ಆಯ್ತಾ? ಇದು ಯಾವಾಗ ಆಕ್ಟಿವೇಟ್ ಆಗಿಲ್ಲ ಅದು ಪ್ರೇತ. ಅದರ ಮೇಲೆ ಆಕೆ ಮಲಗಿರ್ತಾಳೆ. ಯಾವಾಗ ಎದ್ದು ನಿಲ್ತಾಳ? ಪಂಚಬ್ರಹ್ಮಾಸನ ಸ್ಥಿತ. ಯಾರು ಪಂಚಬ್ರಹ್ಮರು ಅಂತ ಕೇಳಿದಾಗ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಮಹೇಶ್ವರ ಅಂತ ಹೇಳ್ತದೆ. ಅಂತ ಹೇಳಿದರೆ ಪಂಚ ಪ್ರಾಣಗಳ ಬಗ್ಗೆ ಹೇಳ್ತದೆ.
ಎದ್ದು ನಿಂತಾಗ ಆಕೆ ಜಾಗೃತ ಆದಾಗ ಪಂಚ ಪ್ರಾಣಗಳಿರ್ತಾಳೆ. ಅಲ್ಲಿ ಆಕೆ ಕೂತಿದ್ದಾಳೆ. ಎಲ್ಲಿ? ಸದಾಶಿವ ಪರ್ಯಂಕ ನಿಲಯ. ಸದಾಶಿವನನ್ನ ಕಂಫರ್ಟರ್ ಥರ ಹಾಕಿರ್ತಾಳೆ ನೆಲಕ್ಕೆ, ಇದು ಸೀಟಿಗೆ. ಅವನ ಎದೆ ಮೇಲೆ ಕೂತಿರ್ತಾಳೆ ಆಕೆ. ಶಿವನ ಎದೆ ಮೇಲೆ? ಸದಾಶಿವನ ಎದೆ ಮೇಲೆ ಕೂತು ಅಂಗುಷ್ಟವನ ಶ್ರೀಚಕ್ರ ಮಧ್ಯಬಿಂದುವಿಗೆ ಊರಿ ಆಕೆ ಕೂತಿರ್ತಾಳಂತೆ. ಶ್ರೀಚಕ್ರದಲ್ಲಿ ಅದೇ ಒಂದು ವಿಶೇಷ ಲೋಕ ಅದು. ಏನು ನೀವು ಹಿಗ್ಸ್ ಬೋಸನಲ್ಲಿ ಏನು ಹೇಳ್ತಾರೆ ಅದನ್ನು, ಹಿಗ್ಸ್ ಬೋಸನ್ ಬಗ್ಗೆ ಏನು ಹೇಳ್ತಾರೆ ನೀವು ಅದರ ಒಂದು ಪಿಕ್ಚರ್ಸ್ ನೋಡಿದರೆ ಹಿಗ್ಸ್ ಬೋಸನ್ ಇದು ಶ್ರೀಚಕ್ರ ಥರವೇ ಕಾಣ್ತದೆ. ಅದರಷ್ಟ ಏನೋ ಅದೇ ಅದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರ ಕಾಣ್ತದೆ ಏನೋ ಒಂದು ಪ್ಯಾಟರ್ನ್ ಅದರದ್ದು. ಬಟ್ ಇಲ್ಲಿ ಅದನ್ನೆಲ್ಲ ಮೀರಿ ಅದರ ಶಿವ ಯುವತಿಯರಂತ ಬರ್ತದೆ, ಶ್ರೀಕಂಠರ್ ಅಂತ ಬರ್ತದೆ, ಬೇರೆ ಅದಕ್ಕೆ ನಿತ್ಯ ದೇವತೆಗಳು, ತಿಥಿ ನಿತ್ಯ ದೇವತೆಗಳು, ಬೇರೆ ಬೇರೆ ಅದೊಂದು ಸಂಕೀರ್ಣ ಪ್ಯಾಟರ್ನ್ ಅದು. ಇಡೀ ಬ್ರಹ್ಮಾಂಡದ ನಕ್ಷೆ ಅದು. ಅದರ ಪಾಯಿಂಟ್ವರೆಗೆ ಹೋಗ್ತದೆ. ಆ ಪಾಯಿಂಟಿಗೆ ಉಂಗುಷ್ಟವರೇ ನಿಂತಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಎಷ್ಟು ಸ್ಮಾಲರ್ ಲೆವೆಲಲ್ಲಿ ಮೈಕ್ರೋ ಲೆವೆಲಲ್ಲಿ ಹೋಗ್ತಾ ಉಂಟು. ಅಲ್ಲಿ ನಿಂತಿದ್ದಾಳೆ, ಹೇಗಿದ್ದಾಳೆ ಅಂತ ಆಕೆಯ ವರ್ಣನೆ ಬರ್ತದೆ. ಸೊ ನೀವು ಆಕೆಯೊಟ್ಟಿಗೆ ಕನೆಕ್ಟ್ ಆದಾಗ ಈ ಎಲ್ಲ ಅಬಂಡೆನ್ಸ್, ಆನಂದ ಲಹರಿ, ಸೌಂದರ್ಯ ಲಹರಿ ಇದೆಲ್ಲ ಆಟೋಮೆಟಿಕಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಅದನ್ನು ಬೇರೆ ಬೇರೆ ಮಾಡಬೇಕಂತಿಲ್ಲ. ಇದಕ್ಕೆ ಶ್ರೀವಿದ್ಯೆಯನ್ನು ಭೋಗ ಮತ್ತು ಮೋಕ್ಷ ಕೊಡುವಂಥದ್ದು ಅಂತ ಹೇಳೋದು. ಇದು ರಾಜರಿಗೆ ಇರುವಂಥದ್ದು ವಿದ್ಯೆ. ನೀವು ರಾಜನ ಥರ ಆ್ಯಟಿಟ್ಯೂಡ್ ಇದ್ದರೆ ಮಾತ್ರ ನೀವು ಅದನ್ನು ಮಾಡಬೇಕು. ತುಂಬ ಕಷ್ಟದಲ್ಲಿದ್ದೇನೆ ಸರ್, ಜೀವನ ಬೇಡ ಅಂತ ನಿಮಗೆಲ್ಲ ಅದು. ಸೊ ಯಾವತ್ತು ಕೂಡ ಈ ರಿಚ್ನೆಸ್ಸನ್ನು ಇದನ್ನು ನಾನು ಹೇಳಿದಲ್ಲ, 140 ಕೋಟಿ ಜನಸಂಖ್ಯೆ ಆಗಿದೆ, ಬಟ್ ನಾವು ಕಾಮವನ್ನು ಬೈಯೋದು. ಎಲ್ಲರಿಗೆ ಹಣ ಬೇಕು, ಹಣವಂತರಿಗೆ ಬೈಯೋದು. ಹಾಗೆಲ್ಲ ಲಕ್ಷ್ಮೀ ದೇವ, ಕಾಮದೇವ ಈ ಲೆವೆಲೆಲ್ಲ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ನೀವು ಅದನ್ನು ಆಕರ್ಷಣೆ ಮಾಡಿ ಅಂತ. ಆಟೋಮೆಟಿಕಲಿ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆದಾಗ. ಇಲ್ಲ ಅಧ್ಯಾತ್ಮ ಅಂತ ಹೇಳಿದರೆ ಎಲ್ಲ ಬಿಡೋದು, ಎಲ್ಲ ಬಿಟ್ಟು ಮಾಡೋದು ಏನು, ಮಾಡಿ ಸ್ವರ್ಗಕ್ಕೆ ಹೋಗುವುದಂತೆ, ಅಲ್ಲಿ ಮತ್ತೆ ಜ್ವಾಲಿಯರ್ ಇರುವುದಂತೆ. ಆತ್ಮನ ಪ್ರತಿಕೂಲಾನಿ ಪರೇಶ ಅನ್ನೋ ಸಮಾಚಾರ. ಆತ್ಮವ ಸರ್ವಭೂತೇಶು ಇಷ್ಟು ತರ್ಕೊಂಡೆ ಕರ್ಮ ಸಿದ್ಧಾಂತ ಮುಗೀತಲ್ಲಿಗೆ. ಆತ್ಮನ ಪ್ರತಿಕೂಲಾನಿ ಪರೇಶ ಅನ್ನೋ ಸಮಾಚಾರ. ಯಾವುದು ನನಗೆ ಇಷ್ಟ ಆಗೋದಿಲ್ಲೋ ನಾನು ಅದನ್ನು ಬೇರೆಯವರಿಗೆ ಮಾಡಬಾರ್ದು. ಸಿಂಪಲ್. ಎಲ್ಲ ಕರ್ಮ ಅಂತ ಹೇಳಿದೆ ಅದೇ ಕೃಷ್ಣ ಹೇಳೋದು ಅದೇ, ನಾನು ನಿನ್ನ ಪುಣ್ಯವನ್ನು ತಗೊಳ್ಳೋದಿಲ್ಲ, ಪಾಪವನ್ನು ತಗೊಳ್ಳೋದಿಲ್ಲ, ನಿನ್ನ ಕರ್ಮ ನಿನಗೆ. ಸೊ ನೀವು ಇಲ್ಲಿಂದ ಅದನ್ನು ಸಿಗ್ನಲ್ ಕಳಿಸಿದ್ರೆ ನಿಮಗೆ ಬಡತನ ಬರ್ತದೆ. ಯಾಕೆ ಕಷ್ಟ ಬರೋದು ಅಂತ ಹೇಳಿದ್ರಲ್ವ. ಹೀಗೆ ಮೈಂಡ್ ಸೆಟ್ ಚೇಂಜ್ ಆದಾಗ ಸೋಚ್ ಬದಲು ಜಿಂದಗಿ ಬದಲಿಗ, ಹೌದಲ್ವಾ? ಸಿಂಪಲ್.